ಓಂ ಶಾಂತಿ. ಅವ್ಯಕ್ತ ಮುರಳಿ ಮಂಥನದ ಮುಂದುವರೆದ ಭಾಗ. ಬಾಬೆ ಹೇಳ್ತಾ ಇದ್ರು, ಮಕ್ಕಳೇ, ಜ್ಞಾನ, ಯೋಗ, ಧಾರಣೆ, ಸೇವೆ 4 ಸಬ್ಜೆಕ್ಟ್ ಅಲ್ಲಿ ಏನ್ ಮಾಡಬೇಕು? ಜಮದ ಖಾತೆಯನ್ನ ವೃದ್ಧಿ ಮಾಡಬೇಕಾಗತ್ತೆ. ಮತ್ತು ಸಮಯದ ಅನುಸಾರ ಬಾಬಾ ಯಾವ ಜ್ಞಾನವನ್ನ ಹೇಳ್ತಾರೋ ಅದನ್ನ ಕಾರ್ಯದಲ್ಲಿ ತರಬೇಕಾಗತ್ತೆ. ಜೊತೆಗೆ ಅನುಭವದ ಅಧಿಕಾರತನವನ್ನ ಹೆಚ್ಚಿಗೆ ಮಾಡಬೇಕು. ನಿನ್ನೆ ಮಿಲನದ ಮುರಳಿಯಲ್ಲೂ ಕೂಡ ಬಾಬಾ ಹೇಳಿದ್ದು ಅದನ್ನೇ. ಆಕ್ಚುಲಿ ಈ ಮುರಳಿ ಏನಿದೆ 2008ರದ್ದು, ಇವಾಗ 2009 ನಡೀತಾ ಇದೆ, ಸರಿನಾ? ಲಾಸ್ಟ್ 2 ತಿಂಗಳ ಹಿಂದ್ಗಡೆ ಈ ಮುರಳಿ ಬಂದಿದೆ. ಮತ್ತೆ ವಾಪಸ್ ಏನ್ ಮಾಡಿದಾರೆ ಬಾಬಾ? ಈ ಮುರಳಿಯನ್ನೇ ಹೇಳ್ತಾ ಇದ್ದ. ಯಾಕಂತಂದ್ರೆ ಯಾವ ರೂಪದಲ್ಲಿ ನಾವು ಅದನ್ನ ಸಾಧನೆ ಮಾಡಬೇಕು ಅದನ್ನ ನಾವಿನ್ನು ಮಾಡಿಲ್ಲ. ಟೀಚರ್ ಏನ್ ಹೋಮ್ವರ್ಕ್ ಅನ್ನ ಕೊಡ್ತಾರೆ, ವಿದ್ಯಾರ್ಥಿಗಳು ಸರಿಯಾಗಿ ಮಾಡಿದ್ರೆ ಮತ್ ವಾಪಸ್ ಏನ್ ಮಾಡೋದಿಲ್ಲ, ಅದನ್ನ ಮಾಡ್ಲಿಕ್ಕೆ ಕೊಡೋದಿಲ್ಲ ಅಲ್ವಾ? ಮಾಡಿಲ್ಲ ಅಂತಂದಾಗ ಏನಾಗ್ತದೆ? ಮತ್ ವಾಪಸ್ ಕೊಡ್ತಾರೆ. ಮಾಡಿ ಅಂತ ಬಿಟ್ಟು ಹೇಳ್ತಾರೆ. ಹಾಗೆ ಜ್ಞಾನವನ್ನ ಧಾರಣೆ ಮಾಡ್ಬೇಕಂತ. ಇಲ್ಲಿ ಜ್ಞಾನವನ್ನು ಇಲ್ಲಿ ಕಾರ್ಯರೂಪದಲ್ಲಿ ತರಬೇಕು. ಮನೋಬುದ್ಧಿ, ಸ್ವಯಂ ಮನೋಬುದ್ಧಿ, ಅದು ಸಾಧನ. ಮನಬುದ್ಧಿ ಹೇಳುವಂಥದ್ದು ಜ್ಞಾನವನ್ನ ಕಾರ್ಯದಲ್ಲಿ ಇರುವಂತ ಒಂದು ಸಾಧನ. ಅದು ಯಾವ ಎಲ್ಲಿ ಕಾರ್ಯಕ್ಷೇತ್ರ ಅಂದ್ರೆ ಎಲ್ಲಿ? ಕರ್ಮದಲ್ಲಿ ತರಬೇಕು. ಕರ್ಮದಲ್ಲಿ. ನೋಡಿ, ಬಾಬಾ ಜ್ಞಾನ ಏನ್ ಹೇಳ್ತಾರೆ, ಕೆಲವೊಂದ್ಸಲ ವಿಕಾರವನ್ನ ತ್ಯಾಗ ಮಾಡುವಂತ ಜ್ಞಾನನು ಹೇಳ್ತಾರಲ್ವಾ? ಹೌದು. ಇದನ್ನು ಬಿಡಬೇಕು ಅಂತ ಹೇಳ್ತಾರೆ, ಹೌದಾ? ಹೌದು. ಆವಾಗ ಆ ಜ್ಞಾನವನ್ನ ಅಲ್ಲೇ ಅಪ್ಲೈ ಮಾಡಬೇಕು, ಮಾಡ್ಬೇಕು. ಸರಿನಾ? ಕೆಲವೊಂದು ಬಾಬಾ ಯೋಗದ ಬೇರೆ ಬೇರೆ ಲೆವೆಲ್ಗಳನ್ನ ಹೇಳ್ತಾರೆ, ಹೌದಾ? ಅದು ಯೋಗದಲ್ಲಿ ಅಪ್ಲೈ ಮಾಡ್ಬೇಕಾಗತ್ತೆ, ಹೌದಾ? ಕೆಲವೊಂದು ಜ್ಞಾನ ಬಾಬಾ ಸೇವೆಯ ಪ್ರತಿ ಹೇಳ್ತಾರೆ, ಅವಾಗ ಅದನ್ನ ಏನ್ ಮಾಡ್ಬೇಕಾಗ್ತದೆ? ಸೇವೆಯಲ್ಲಿ ಅದನ್ನ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡ್ಬೇಕಾಗತ್ತೆ. ಕೆಲವೊಂದು ಜ್ಞಾನ ಬಾಬಾ ಕರ್ಮ ಯೋಗದಲ್ಲಿ ಹೇಳ್ತಾರೆ, ಅಂದ್ರೆ ನಾವು ಲೌಕಿಕ ಕರ್ಮ ಮಾಡಬೇಕಾದ್ರೆ, ಅಲೌಕಿಕ ಕರ್ಮ ಮಾಡಬೇಕಾದ್ರೆ ಶರೀರವನ್ನ ಆಧಾರ ತೆಗೆದುಕೊಂಡಾಗ ಹೇಳ್ತಾರೆ, ಆವಾಗ ಅದನ್ನ ಅಲ್ಲಿ ಅಪ್ಲೈ ಮಾಡ್ಬೇಕಾಗ್ತದೆ ಅಲ್ವಾ? ಅಂದ್ರೆ ಯಾವ ಜ್ಞಾನವನ್ನ ಯಾವ ಏರಿಯಾದಲ್ಲಿ ಹೇಳಿದಾರೋ ಅದನ್ನ ಇಟ್ಕೊಳ್ಳಿಕ್ಕೆ ಹೇಳಿದಾರೋ, ಅದನ್ನ ಬಿಡ್ಲಿಕ್ಕೆ ಹೇಳಿದಾರೋ, ಸಾಧನೆ ಮಾಡ್ಲಿಕ್ಕೆ ಹೇಳಿದಾರೋ, ಬೇರೆಯವ್ರು ತಿಳಿಸ್ಲಿಕ್ಕೆ ಹೇಳಿದಾರೋ, ಸ್ವಪರಿವರ್ತನೆ ಬಗ್ಗೆ ಹೇಳಿದಾರೋ, ವಿಶ್ವ ಪರಿವರ್ತನೆ ಬಗ್ಗೆ ಹೇಳಿದಾರೋ, ವರ್ತಮಾನದ ಬಗ್ಗೆ ಹೇಳಿದಾರೋ, ಭೂತಕಾಲದ ಬಗ್ಗೆ ಹೇಳಿದಾರೋ, ಭವಿಷ್ಯದ ಬಗ್ಗೆ ಹೇಳಿದಾರೋ, ಇದನ್ನು ಕೂಡ ನಮಗೆ ಯಥಾರ್ಥವಾಗಿ ಗೊತ್ತಿರಬೇಕು. ಇಲ್ಲ ಅಂತಂದ್ರೆ ಮತ್ತೆ ಹೇಳ್ತಾರೆ, ಜ್ಞಾನ ಸರಿಯಾಗಿ ಗೊತ್ತಿಲ್ಲ ಅಂತಂದ್ರೆ ಆವಾಗ ಕರ್ಮನು ಕೂಡ ಕರೆಕ್ಟ್ ಆಗಿ ಆಗೋದಿಲ್ಲ. ಆಗೋದಿಲ್ಲ. ಯಾವ ಸಮಯದಲ್ಲಿ ಯಾವ್ದನ್ನ ಮಾಡ್ಬೇಕು ಅಂತ ಗೊತ್ತಿರ್ಬೇಕಲ್ವಾ? ಸರಿ, ಈಗ ಪ್ರಶ್ನೆ, ಊಟದ ಮೊದಲು ಕೈ ತೊಳಿಬೇಕು, ಊಟ ಆದ್ಮೇಲೆ ಕೈ ತೊಳಿಬೇಕು? ಊಟಕ್ಕೆ ಮೊದ್ಲು ತೊಳಿಬೇಕು, ಆದ್ಮೇಲೆ ತೊಳಿಬೇಕು. ಸರಿ, ಇವಾಗ ನಾನೇನ್ ಮಾಡ್ತೆ, ಹೆಂಗಂದು ಕೈ ತೊಳಿಬೇಕಲ್ವಾ ಅಂತ ಬಿಟ್ಟು ಊಟದ ಮೊದಲು ತೊಳೆದ್ಬಿಡೋದು, ಊಟ ಆದ್ಮೇಲೆ ತೊಳೆಯೋದಿಲ್ಲ. ಅವಾಗ ಏನಾಗತ್ತೆ? ಚೆನ್ನಾಗಿರೋದಿಲ್ಲ, ಕೈ ಗಲೀಜ್ ಹಾಗೆ ಇರ್ತದಲ್ವಾ? ಗಲೀಜಾಗಿರ್ತದೆ. ಅವಾಗ ಗಲೀಜ್ ಇಟ್ಕೊಂಡ್ಬಿಟ್ಟು ಉಳಿದಿರೋ ಕರ್ಮವನ್ನ ಮಾಡಿದ್ರೆ ಕೈಗೆ ಏನಾಗತ್ತದು? ಮೆತ್ಕೊಳತ್ತೆ. ಅವಾಗ ಸಾಧನ ಸರಿಯಾಗಿರತ್ತ ಅದು? ಇಲ್ಲ. ಇಲ್ಲ ಅಲ್ವಾ? ಯಾವ ಸಮಯದಲ್ಲಿ ಏನ್ ಮಾಡ್ಬೇಕು ಅದನ್ನೇ ಮಾಡ್ಬೇಕಲ್ವಾ? ಸರಿ, ಓಕೆ. ಅಮೃತ ವೇಳೆಯಲ್ಲಿ ಯೋಗ ಏನ್ ಮಾಡ್ಬೇಕು? ಅಮೃತ ವೇಳೆಯಲ್ಲಿ ಯೋಗ ಏನ್ ಮಾಡ್ಬೇಕು? ಪರಮಾತ್ಮ ಮಿಲನ ಮಾಡ್ಬೇಕು. ನಿದ್ರೆ ಮಾಡ್ಬೇಕು, ಕಣ್ಣು ಮುಚ್ಕೊಂಡು ಕುಂತಿರ್ಬೇಕು, ಏನ್ ಮಾಡ್ಬೇಕು? ಯೋಗದ ಅನುಭವ. ಯೋಗದ ಅನುಭವ ಸರಿ, ಹೇಗೆ ಯಾವ ವಿಧಿಯಲ್ಲಿ ಮಾಡ್ಬೇಕು ಅಂತ?
ಕಣ್ ಬಿಟ್ಟಿರ್ಬೇಕಣ್ಣ. ಆಮೇಲೆ ಯಾವ ಕಣ್ಣು? ಆ, ಸ್ಥೂಲವಾದ ಕಣ್ಣು ಕೂಡ ಬಿಟ್ಟಿರ್ಬೇಕು, ಆತ್ಮದ ಕಣ್ಣು ಕೂಡ ಓಪನ್ ಇರ್ಬೇಕು. ಹಾ, ಮುಖ್ಯವಾಗಿ ಅಮೃತ ವೇಳೆಯಲ್ಲಿ ಅಮೃತ ಕುಡಿಯೋದು ಮತ್ತೆ ಕುಡಿಸೋದು. ಅಮೃತ ಅಂದ್ರೆ ಅಮೃತ. ಮೃತ ಅಂತಂದ್ರೇನು? ಮೃತ ಅಂದ್ರೆ ತೀರೋಗಿರೋದು. ಸತ್ತೋದವರು ಅಂತ. ಹ್ಮ್ ಅಮೃತ ಅಂತಂದ್ರೆ ತೀ ಅಮರರು ಅಂತ. ಅಂದ್ರೆ ಅಮೃತ ಅಂದ್ರೆ ಜೀವಂತವಾಗಿದ್ದಾರೆ ಅಂತ ಲೆಕ್ಕ. ಹ್ಮ್ ಏನ್ ಹೇಳಿ? ಜೀವಂತ ಆಗಿದ್ದಾರೆ ಅಂತ. ಅಮೃತ ಅಂತಂದ್ರೆ ಆಯುಷ್ ಏನಾಗ್ತದೆ? ವೃದ್ಧಿ ಆದ ಜಾಸ್ತಿ ಆಗ್ತದೆ. ವಿಷ ಕಡಿಮೆ. ಕಡಿಮೆ ಆಗ್ತದೆ. ಈಗ ನೀವು ಅಮೃತ ಹೇಳಿ ಬಾಬಾನ ತಗೋಗ್ಬಿಟ್ಟು, ಬಾಬಾ ಮಕ್ಳು ಹಿಂಗ್ ಮಾಡ್ತಾರೆ, ಯಾವಾಗ ಕರ್ಕೊಂಡು ಹೋಗ್ತೀಯಾ, ಸಾಕಪ್ಪ ಸಾಕು ಈ ಪ್ರಪಂಚ, ನನ್ನ ಬೇಗ ಪರಂಧಾಮ ಕರ್ಕೊಂಡು ಹೋಗು ಅಂತಂದ್ರೆ ನಿಮ್ದು ಅಮೃತ ವೇಳೆನೋ ಮೃತ ವೇಳೆನೋ? ಮೃತ ವೇಳೆ. ನೀವು ಕುತ್ಕೊಂಡಿದ್ದು ಯಾವ್ದಕ್ಕೆ? ಅಮೃತದ ಬುದ್ಧಿ. ಜೀವನ ಅಲ್ಲಿ ಆಗ್ತಾ ಇರೋದೇನು? ಉಲ್ಟಾ. ಮೃತ ವೇಳೆ. ಜುಟ್ಕ ಹೊಡಿತಾ ಇದ್ದೀರಿ, ನಿದ್ರೆ ಮಾಡ್ತಾ ಇದ್ದೀರಿ, ಅವಾಗ ಅಮೃತ ವೇಳೆನೋ ಮೃತ ವೇಳೆನೋ? ಮೃತ ವೇಳೆ. ಹಾ, ಬಾಬನ ಹತ್ರ ಕಂಪ್ಲೇಂಟ್ ಮಾಡ್ತೀರಿ, ನಾನು ಹೇಳಿದನ್ನು ಕೊಡ್ಲೇ ಇಲ್ಲ ನೀನು, ಬಾಬನ ಹತ್ರ ಜಗಳ ಮಾಡೋದು. ಮೃತ ವೇಳೆನೋ ಅಮೃತ ವೇಳೆನೋ? ಮೃತ ವೇಳೆ. ಸೇವೆಯ ಬಗ್ಗೆ ಸಂಕಲ್ಪ ಮಾಡ್ತಿದ್ದೆ, ಯೋಚನೆ ಮಾಡ್ತಿದ್ದೆ, ಚಿಂತನೆ ಮಾಡ್ತಿದ್ದೆ, ಅದು ಹಾಗೆ ಮಾಡ್ಬೇಕು ಹೀಗೆ ಮಾಡ್ಬೇಕು ಅಂತ. ಮೃತ ವೇಳೆನೋ ಅಮೃತ ವೇಳೆನೋ? ಮೃತ ವೇಳೆ. ಮೃತ ವೇಳೆ. ತಿಂಡಿ ತಿಂತಾ ಇರ್ಬೇಕಾದ್ರೆ ತಿಂಡಿ ತಿನ್ನೋದನ್ನ ಬಿಟ್ಬಿಟ್ಟು ಅಲ್ಲಿ ಕ್ರಿಕೆಟ್ ನೋಡ್ತಾ ಇದ್ರೆ ಏನಾಗ್ತದೆ? ತಿಂದಿದ್ದು ಗೊತ್ತಾಗೋದಿಲ್ಲ. ತಿಂಡಿ ತಿಂತಾ ಇಲ್ಲ, ತಟ್ಟೆ ಹಂಗೆ ಇದೆ, ಹಾ ಹೊಟ್ಟೆ ಹಂಗೆ ತುಂಬ ಇಟ್ರೆ ಆವಾಗ ಇಲ್ಲಿ ಬಂದ್ಬಿಟ್ಟು ತಿನ್ಕೊಂಡು ಹೋಗ್ತದೆ ಅದು ಅಷ್ಟೇ, ಪಕ್ಕದಲ್ಲಿ ಇರೋದನ್ನ ಅಲ್ವಾ? ಅಥವಾ ನಿಮ್ಮನೆ ನಾಯಿ ಬೆಕ್ಕಿ ಅನ್ನೋದೇ ತಿನ್ಕೊಂಡು ಹೋಗ್ಬಿಡ್ತದೆ. ಅವಾಗ ಅಲ್ಲಿ ನೋಡೋದು ತಟ್ಟೆ ಖಾಲಿ ಆಗಿರ್ತದೆ, ಆದ್ರೆ ನೀವು ತಿಂದಿರೋದಿಲ್ಲ. ಅಂದ್ರೆ ಆ ಅಮೃತ ವೇಳೆ ಮಾಡಿ ಮುಗಿಸಿದ ನಂತರದಲ್ಲಿ ನಿಮ್ಗೆ ಏನಿರಬೇಕು? ಅಮೃತ ಕುಡಿದಿರುವಂತ ರೀತಿಯಲ್ಲಿ ಹೊಸ ಶಕ್ತಿ ಚೈತನ್ಯ ನಿಮಗೆ ಅನುಭವ. ಬರಬೇಕು. ಸಾಯಂಕಾಲ ಆದ್ಮೇಲೆ ಜನ ಡ್ರಿಂಕ್ಸ್ ಮಾಡಿದ್ಮೇಲೆ ಅವ್ರಿಗೆ ಹೆಂಗಿರ್ತದೆ? ನಶೆ ಇರ್ತದೋ ಇರಲ್ವೋ? ಚಾಯ್ ಕಾಫಿ ಕುಡಿದ್ಮೇಲೆ ನಶೆ ಇರ್ತದೆ ತಾನೆ? ಬೆಳಿಗ್ಗೆ ಚಳಿ ಇದೆ ಏನ್ ಹೇಳ್ತಾರೆ? ಚಾಯ್ ಕಾಫಿ ಬೇಕು ಅಂತ ಹೇಳ್ತಾರೆ. ಯಾಕಂದ್ರೆ ಕರ್ಮ ಮಾಡ್ಲಿಕ್ಕೆ ಏನ್ ಬೇಕು? ಶಕ್ತಿ ಬೇಕು. ವ್ಯಕ್ತಿ ಬೇಕು. ಹಾಗೆ ಅಮೃತ ವೇಳೆ ಮುಗಿದ ನಂತರದಲ್ಲೂ ಕೂಡ ನಿಮ್ಮ ಮಾನಸಿಕ ನೆಮ್ಮದಿ ಇಲ್ಲ, ಸುಖ ಇಲ್ಲ, ಶಾಂತಿ ಇಲ್ಲ. ಇನ್ನೂ ಪ್ರಪಂಚದಲ್ಲಿ ನಾನು ಜೀವನ ಮಾಡಬೇಕು ಹೇಳುವಂತ ಸ್ಥೈರ್ಯ ಧೈರ್ಯ ಇಲ್ಲ. ಇನ್ನೂ ಬಬ್ಬೆ ಹೊಡಿತಾ ಇದ್ದೀರಾ, ಇನ್ನೂ ಕೂಗ್ತಾ ಇದ್ದೀರಾ, ಇನ್ನೂ ಸಾಲ ಅಂತ ನಿದ್ರೆ ಮಾಡ್ತಿದ್ದೀರಿ ಅಂತಂದ್ರೆ ಏನರ್ಥ? ಅಮೃತ ವೇಳೆಯಲ್ಲಿ ನಾನೂ ಅಮೃತ ಕುಡಿತಾ ಇಲ್ಲ, ಬೇರೆಯವರಿಗೂ ಕುಡಿಸ್ತಾ ಇಲ್ಲ. ಸರಿ. ಈಗ ನಿಮ್ಗೊಂದು ಜಾಬ್ ಇದೆ. ಎಲ್ಲಿ? ಫ್ಯಾಕ್ಟ್ರಿಯಲ್ಲಿ. ಎಲ್ಲಿ? ಫ್ಯಾಕ್ಟ್ರಿಯಲ್ಲಿ. ಅಲ್ಲೋಗ್ಬಿಟ್ಟು ಅದರ ಮಾಲೀಕರನ್ನ ನೋಡ್ತಾ ಕೂತ್ಕೊಳ್ಳೋದು. ಸಂಬಳ ಕೊಡ್ತಾರೋ ಕೊಡಲ್ವೋ? ಕೊಡೋದಿಲ್ಲ. ಅವನ್ನ ಹೊಗಳ್ತಾ ಕೂತ್ಕೊಳ್ಳೋದು. ಸಂಬಳ ಕೊಡ್ತಾರೋ ಕೊಡಲ್ವೋ? ಕೊಡೋದಿಲ್ಲ. ಅಲ್ಲೋಗ್ಬಿಟ್ಟು ಮೊಬೈಲಲ್ಲಿ ಮಾತಾಡ್ತಾ ಕೂತ್ಕೊಳ್ಳೋದು. ಸಂಬಳ ಕೊಡ್ತಾರೋ ಕೊಡಲ್ವೋ? ಇಲ್ಲ, ಕೊಡೋದಿಲ್ಲ. ನಿಮ್ಮನೆ ಕಷ್ಟಗಳನ್ನೆಲ್ಲ ಗೊಳೋ ಅಂತ ಅವನ ಹತ್ರ ಹೇಳೋದು, ಕೂಗೋದು, ಬಬ್ಬೆ ಹಾಕೋದು. ಆವಾಗ ನಿಮ್ಗೆ ಸಂಬಳ ಕೊಡ್ತಾರೋ ಕೊಡಲ್ವೋ? ಆಗ್ಲೂ ಕೊಡೋದಿಲ್ಲ. ಮಕ್ಕಳನ್ನ ಕರ್ಕೊಂಡು ಹೋಗೋದು, ಆಟ ಆಡ್ಸೋದು. ಸಂಬಳ ಕೊಡ್ತಾರೋ ಕೊಡಲ್ವೋ? ಕೊಡೋದಿಲ್ಲ. ಆ ದಿನ ನೀವು ಫ್ಯಾಕ್ಟ್ರಿ ಹೋಗಿದ್ದೀರೋ ಹೋಗಿಲ್ವೋ? ಹೋಗಿದ್ದೀವಿ. ಅವಾಗ ನಿಮ್ ಸಂಬಳ ಬಂತೋ ಇಲ್ವೋ? ಕೊಡೋದಿಲ್ಲ. ಫ್ಯಾಕ್ಟ್ರಿ ಹೋಗಿದ್ದೀರಲ್ಲ, ಅವ್ರು ಹೇಳಿದ ಕೆಲಸ ಮಾಡಿಲ್ವಲ್ಲ. ಹಾಗೆ ಸಂಬಳ ಸಿಗೋದು ಯಾವಾಗ? ಅವ್ರು ಹೇಳಿದ ಕೆಲಸ ಮಾಡಿದಾಗ. ಅಲ್ಲಿ ಏನು ಪ್ರಾಡಕ್ಟ್ ರೆಡಿ ಆಗ್ಬೇಕು ಅದನ್ನ ರೆಡಿ ಮಾಡ್ಬೇಕು ಅಷ್ಟೇ. ಉಳಿದಿದ್ದು ಯಾವ್ದು ಅವ್ರಿಗೆ ಸಂಬಂಧ ಇಲ್ಲ. ಹಾಗಿದ್ರೆ ನಿಮಗೆ ಅಮೃತ ಯಾವಾಗ ಸಿಗ್ತದೆ? ಯಾವಾಗ ಸಿಗ್ತದೆ? ಪರಮಾತ್ಮ ಹೇಳಿದ್ ಮಾಡಿದಾಗ. ಏನ್ ಹೇಳ್ತಾರೆ ಬಾಬಾ? ವಿಶ್ವ ಕಲ್ಯಾಣ ಮಾಡಿ ಅಂತ ಹೇಳಿದ್ದಾರೆ. ಹೇಗೆ? ಅವ್ರು ಬಂದಿರೋ ಸಂದೇಶ ಎಲ್ಲರಿಗೂ ತಿಳಿಸೋದು. ಜ್ಞಾನ ತಿಳಿಸೋದ, ಪಾಂಪ್ಲೆಟ್ಸ್ ಕೊಡೋದು? ಸೂಕ್ಷ್ಮವಾಗಿ ತಿಳಿಸೋದು. ಅಂದ್ರೆ ಶಕ್ತಿಯ ಅನುಭವ ಮಾಡಿಸ್ಬೇಕು. ಏನ್ ಮಾಡ್ಬೇಕು? ಶಕ್ತಿಯ ಅನುಭವ ಮಾಡಿಸ್ಬೇಕು. ಪರಮಾತ್ಮನಲ್ಲಿರುವಂತ ಸಪ್ತ ಗುಣಗಳು ಹೇಳುವಂತ ಪ್ರಾಡಕ್ಟ್ ಇದೆಯಲ್ಲ, ಏನಿದೆ ಅವನದ ಪ್ರಾಡಕ್ಟ್? ಸಪ್ತ ಗುಣಗಳು. ಅದು ರೆಡಿಮೇಡ್ ಇದೆ, ಪ್ಯಾಕೆಟ್ ಇದೆ, ಎಲ್ಲ ಇದೆ. ಅದನ್ನು ನಾನೇನ್ ಮಾಡ್ಬೇಕು? ಅದನ್ನು ತಗೊಂಡ್ ಬಂದ್ಬಿಟ್ಟು ಯಾರಿಗೆ ಬೇಕು ಅದನ್ನು ಕೊಡ್ಲಿಕ್ಕೆ ನಾನು ನಿಮಿತ್ತ
ಆಗಿರ್ಬೇಕು. ಆಗ್ಬೇಕು. ಅವಾಗ ಬಾಬನ್ ಜೊತೆ ನಾನು ಕನೆಕ್ಟ್ ಆಗಿರ್ಬೇಕು ಅಲ್ವಾ. ನೀವು ಐಸ್ ಕ್ರೀಮ್ ಮಾಡ್ತಾ ಇದ್ದೀರಾ ಅಂತ ತಿಳ್ಕೊಳ್ಳಿ. ಐಸ್ ಕ್ರೀಮ್ ಮಾಡಿದಾಗ ಕೈ ಅದನ್ನ ಮುಟ್ಟಿದಾಗ ನಿಮ್ ಕೈ ಬಿಸಿ ಆಗತ್ತೆ. ಇಲ್ಲ, ಓಡಾಗುತ್ತೆ. ಹಾ, ಓಡಾಗುತ್ತೆ. ಕೋಲ್ಡ್ ಆಗತ್ತೆ. ಯಾಕೆ? ಅದು ಕೋಲ್ಡ್ ಇರುತ್ತೆ. ಐಸ್ ಕ್ರೀಮ್ ತಣ್ಣಗಿದೆ, ಕೈ ಅದನ್ನ ಟಚ್ ಮಾಡಿದಾಗ ಯಾವ್ದನ್ನ ನೀವು ಟಚ್ ಮಾಡ್ತಿರೋ ಅದರ ಅನುಭವ ಕೈಗೆ ಆಗ್ಬೇಕಲ್ವಾ. ಹೌದು. ಹಾಗೆ ನಿಮ್ಮ ಮನಬುದ್ಧಿಯ ಮೂಲಕ, ನಿಮ್ಮ ಶರೀರದ ಮೂಲಕ ಭಗವಂತನ ಸಪ್ತ ಗುಣಗಳು ಹೋಗ್ತಾ ಇದೆ ಅಂದ್ರೆ ನಮ್ಗೇನು ಅನುಭವ ಆಗ್ಬೇಕು? ಸಪ್ತ ಗುಣಗಳ ಅನುಭವನೇ ಆಗ್ಬೇಕು. ಅದಕ್ಕೆ ಬಾಬಾ ಹೇಳ್ತಾರೆ ಅನುಭವದ ಅಧಿಕಾರ ನಿಮ್ಮಲ್ಲಿ ಇದೆಯಾ? ಪ್ರತಿಯೊಂದು ಕರ್ಮದಲ್ಲೂ ನಿಮ್ಮತ್ತೇನಿರ್ಬೇಕು? ಅನುಭವ ಇರಬೇಕು. ಲೌಕಿಕದಲ್ಲೂ ಕೂಡ ನೋಡಿ, ಗೌರ್ಮೆಂಟ್ ಆಫೀಸರಿಗೆ ಅಧಿಕಾರ ಕೊಟ್ಟಿರ್ತಾರಲ್ವಾ, ಅವ್ರು ಸೀಟ್ ಮೇಲೆ ಕೂತ್ಕೊಂಡಾಗ ಅಧಿಕಾರ ಇದ್ದಾಗ ಮಾತ್ರ ಅವ್ರಿಗೆ ಏನಿರ್ತದೆ? ಬೆಲೆ ಇರುತ್ತೆ ಅಲ್ವಾ. ಅದಕ್ಕಾಗಿ ಅಧಿಕಾರವನ್ನ ನೀವೇನ್ ಮಾಡ್ತಿದ್ದೀರಿ? ಚಲಾಯಿಸ್ತಿದ್ದೀರಾ. ಯಾವಾಗ ಪೇಮೆಂಟ್ ಮಾಡ್ಬೇಕು ಅದು ಮಾಡ್ಬೇಕು, ಯಾವಾಗ ಲೋನ್ ಕ್ಲಿಯರ್ ಮಾಡ್ಬೇಕು ಅವಾಗ ಲೋನ್ ಕ್ಲಿಯರ್ ಮಾಡ್ಬೇಕು. ಸರಿನಾ? ಓಕೆ, ಇದರ ಅವಶ್ಯಕತೆ ಇದೆ. ಅದಕ್ಕಾಗಿ ಎಲ್ಲದಕ್ಕಿಂತ ದೊಡ್ಡ ಅಧಿಕಾರ ಯಾವ್ದಂತೆ? ಅನುಭವ. ಅನುಭವದ ಅಧಿಕಾರ. ಹಾಗಿದ ಅನುಭವ ಅಂತಂದ್ರೆ ಏನು? ಅನುಭವ ಅಂತಂದ್ರೆ ಏನು? ಎಕ್ಸ್ಪೀರಿಯನ್ಸ್. ಅದು ಇಂಗ್ಲಿಷ್ ನಲ್ಲಿ ಆಯ್ತು. ಮತ್ತೆ ಮತ್ತೆ ಅಭ್ಯಾಸ ಆಗಿರ್ತದಲ್ಲ ಅಣ್ಣ, ಒಂದೇ ಕೆಲಸ ಮಾಡಿ ಅದು ಅನುಭವ ಆಗಿ. ಅನುಭವ ಅಂತಂದ್ರೆ ಕರ್ಮವನ್ನು ಮಾಡಿ ಕರ್ಮದ ಫಲದ ಜೊತೆಗೆ ನೀವು ಕನೆಕ್ಟ್ ಆಗ್ಬಿಟ್ಟು ಅದರಲ್ಲಿರುವ ಒಂದು ಗುಣಲಕ್ಷಣಗಳು ನಿಮ್ಗೆ ಏನಾಗ್ಬೇಕು? ಫೀಲ್ ಆಗ್ಬೇಕು. ಆಗಿರ್ಬೇಕು. ಈಗ ನಿಮ್ಮ ಎದುರುಗಡೆ ಒಂದು ಮಾವಿನ ಹಣ್ಣು ಇದೆ. ಏನಿದೆ? ಮಾವಿನ ಹಣ್ಣು ನಿಮ್ ಕಣ್ಣಿಗೆ ಕಾಣತ್ತೋ ಕಾಣಲ್ವೋ? ಕಾಣುತ್ತೆ. ಹಾ, ಅವಾಗ ಅದು ಅನುಭವ ಹೌದೋ ಅಲ್ವೋ? ಇಲ್ಲ, ಹಾ, ನಿಮ್ ಕಣ್ಣೆದುರುಗಡೆ ಕಾಣ್ತಾ ಇದೆಯಲ್ಲ, ನೋಡ್ತಾ ಇದ್ದೇವೆ. ನೋಡಿದೀನಿ, ಅವಾಗ ಅದರ ಆಕಾರದ ಅನುಭವ ನಿಮ್ಗೆ ಆಗತ್ತೋ ಆಗಲ್ವೋ? ನೋಡಿದ ಅನುಭವ ಆಗಿದೆ. ಹೌದು. ನಿಮ್ಗೆ ಬರೀ ನೋಡ್ಬೇಕು, ಅದರ ಹೆಸರು ಗೊತ್ತಾಗ್ಬೇಕು, ಅದರ ರೇಟ್ ಗೊತ್ತಾಗ್ಬೇಕು, ಅದರ ರುಚಿ ಬೇಕು. ರುಚಿ. ರುಚಿ ರುಚಿ ಬೇಕು. ಸರಿ, ಅಲ್ಲಿ ಎದುರುಗಡೆಗೆ ಏನಿದೆ? ಮಾವಿನ ಇಲ್ಲ. ಸರಿ, ಮಾವಿನ ಹಣ್ಣಿದೆ. ಆ ಮಾವಿನ ಹಣ್ಣಿನ ಬಗ್ಗೆ ಕಾರುಣ್ಯಕ್ಕವ್ರು ಬಂದು ಭಾಷಣ ಮಾಡ್ತಾರೆ. ಯಾರು ಮಾಡ್ತಾರೆ? ಭಾಷಣ ಕಾರಣ. ನೀವ್ ಈ ಕಡೆ ಕುಂತಿದ್ದೀರಿ, ಆ ಕಡೆ ಗೌರು ಕೂತ್ಕೊಂಡಿದ್ದಾರೆ ಚೇರ್ ಮೇಲೆ. ಯಾವ್ದಕ್ಕೆ? ಭಾಷಣ. ಮಜಾ ಏನು ಅಂತಂದ್ರೆ ಅವರು ಮಾವಿನ ಹಣ್ಣು ತಿನ್ಲಿಲ್ಲ, ಬರೀ ನೋಡಿದ್ದಷ್ಟೇ. ಏನ್ ಮಾಡಿದ್ದಾರೆ? ನೋಡಿದ್ದಾರೆ. ಇವ್ರೆ, ನೋಡ್ಬಿಟ್ಟು ಏನ್ ಹೇಳ್ತಿದ್ದಾರೆ? ಅದು ಒಳ್ಳೆ ರುಚಿ ಐತಿ ಹಣ್ಣು. ಇದಕ್ಕೆ ಮಲ್ಲಿಕಾ ಅಂತ ಹೇಳ್ತಾರೆ. ಇದು ಒಳಗಡೆಗೆ ರೆಡ್ ಇರ್ತದೆ, ಸ್ವಲ್ಪ ಎಲ್ಲೋ ಮಿಕ್ಸಿಂಗ್ ಇರ್ತದೆ, ಇದು ಬಾದಾಮಿಯಿಂದ ತಂದಿರೋದು, ಇದಕ್ಕೆ ರೇಟು 250 ರೂಪಾಯಿ, ಸ್ವೀಟ್ ಇರ್ತದೆ ಅಂತ ಹೇಳ್ತಾರೆ. ಅವಾಗ ನೀವೆಲ್ಲ ಏನ್ ಮಾಡ್ತೀರಿ? ಕೇಳ್ದಿವಿ. ಹ್ಞೂ ಅಂತ ತಲೆ ಎಲ್ಲ ಆಡಿಸ್ತೀರಿ. ಏನ್ ಮಾಡ್ತೀರಿ? ಕೇಳ್ಕೊತೀವಿ. ಸರಿ, ಅವ್ರು ಹೇಳಿ ಎದ್ದು ಹೋದ್ರು, ನೀವೆಲ್ಲಿ ಕೂತ್ಕೊಂಡಿದ್ದೀರಿ? ಅಲ್ಲೇ ಕೂತಿದ್ದೀವಿ. ಆ ಮಾವಿನ ಹಣ್ಣನ್ನು ಅವ್ರು ಹೆಂಗ್ ಹೇಳಿದಾರೋ, ಯಾರೋ ಕಾರುಣ್ಯಕ ಹೆಂಗ್ ಹೇಳಿದಾರೋ ಅದೇ ರೀತಿ ಅದನ್ನ ಅನುಭವ ಮಾಡುವಂತ ಪ್ರಯತ್ನವನ್ನ ಮಾಡ್ತಿದೆ. ಅದೆಂಗಿದೆ? ರೆಡ್ ಇದೆ, ಹಳದಿ ಮಿಕ್ಸ್ ಇದೆ, ಇದಕ್ಕೆ ಮಲ್ಲಿಕಾ ಅಂತ ಹೇಳ್ತಾರೆ. ಅದನ್ನೇ ಹೇಳಲಿಕ್ಕೆ ಶುರು ಮಾಡ್ತೀರ ನೀವು. ಯಾವಾಗ? ಹಾ, ಸರಿ. ಸ್ವಲ್ಪ ಹೊತ್ನಲ್ಲಿ ಬಂದ್ಬಿಟ್ಟು ಅಲ್ಲಿ ನಾಗರತ್ನ ಅಕ್ಕ ಕುತ್ಕೊಂಡ್ರು. ಯಾರು ಕುತ್ಕೊಂಡ್ರು? ನಾಗರತ್ನ. ಅವ್ರೇನ್ ಹೇಳ್ತಾರೆ? ಇದಕ್ಕೆ ತೋತಾಪುರಿ ಅಂತ ಹೇಳ್ತಾರೆ, ಸ್ವಲ್ಪ ಹುಳಿ ಇರ್ತದೆ, ಇದು ಕಾಶ್ಮೀರಿಂದ ತಂದಿರೋದು, ಇದು 350 ರೂಪಾಯಿ ರೇಟು. ಅವಾಗ ನಿಮ್ದೇನಾಗ್ತದೆ? ಆ ಮಾವಿನ ಹಣ್ಣಿನ ಪ್ರತಿ ಯೋಚನೆ ಚಿಂತನೆ ಏನಾಯ್ತು? ಚೇಂಜ್. ಯಾಕೇಳಿ? ಯಾಕೇಳಿ? ಇವ್ರು ಬೇರೆ ಹೇಳಿದ್ರು ಅದು. ಯಾರ ಮೇಲೆ ಅವಲಂಬಿತ ಆದ್ರೆ ನೀವು? ನಾಗರತ್ನ. ಆವಾಗ ಕಾರುಣ್ಯಕ್ಕೆ ಹೇಳಿದ್ದು ಆ ಸಮಯದಲ್ಲಿ ಅದು ಮುಗೀತು. ಅದು ಅದು ಮುಗಿದ ಮೇಲೆ ಇವ್ರದ್ದು ಹಿಡ್ಕೊಂಡ್ರಿ. ಯಾರ್ದು? ನಾಗರತ್ನಕ್ಕಂದು. ಸರಿ, ಅವ್ರು ಹೇಳಿ ಹೋದ್ರು. ಪಾರ್ವತಕ್ಕವ್ರು ಬಂದು ಕೂತ್ಕೊಂಡ್ರು. ಸರಿನಾ? ಅವ್ರು ಬಂದ್ಮೇಲೆ ಏನ್ ಹೇಳ್ತಾರೆ? ಈ ಮಾವಿನ ಹಣ್ಣು ಫುಲ್ಲು ಹುಳ ಆಗ್ಬಿಟ್ಟಿದೆ, ಇದಕ್ಕೇನ್ ಹೇಳ್ತಾರೆ? ಬಾದಾಮಿ ಅಂತ ಹೇಳ್ತಾರೆ, ಇದಕ್ಕೆ 100 ರೂಪಾಯಿ ಕೆಜಿ ಅಂತ. ಅವಾಗ ನೀವೇನ್ ಮಾಡ್ತೀರಿ? ಅದನ್ನು ಕೂಡ ಕೇಳ್ತೀರಾ. ಕೇಳ್ತೀನಿ. ಫೈನಲ್ ಏನಾಗತ್ತೆ? ನಿಮ್ಗೆ ಪ್ರಶ್ನೆ ಬರ್ತದೆ. ಏನಂತ? ಕಾರುಣ್ಯಕ್ಕೆ ಹೇಳಿ ಸರಿನೋ?
ನಾಗರತ್ನಕ್ಕ ಹೇಳಿ ಸರಿನೋ ಅಥವಾ ಪಾರ್ವತಕ್ಕೂ ಹೇಳಿ ಸರಿನೋ? ಯಾಕೆ ಹೇಳಿ? ಆ ಸಮಯದಲ್ಲಿ ಹೇಳ್ಬಿಟ್ಟು ಹೋದ್ರು. ನೀವು ನೋಡಿದ್ರಿ, ಅವ್ರು ಹೇಳಿದ್ದನ್ನ ಕೇಳಿದ್ರಿ. ಯಾರು ಹೇಳಿದ್ದು? 3 ಜನ. ಯಾರು ಎದುರುಗಡೆ ಇದ್ದಾರೋ ಅವರು ಹೇಳಿರೋದನ್ನ ಕೇಳಿಬಿಟ್ಟು ನೀವು ನಿರ್ಣಯ ಮಾಡಿದಿರಿ ಹೊರತು ನಿಮಗೆ ಆ ವಸ್ತುವಿನ ಜೊತೆಯ ಅನುಭವ ಆಗಿಲ್ಲ. ನೀವು ನೋಡಿದಿರಿ ಹೌದು, ಆದರೆ ಅನುಭವ ನಿಮಗಿಲ್ಲ, ಹೇಳಿದವ್ರಿಗೂ ಅನುಭವ ಇಲ್ಲ. ಸರಿ, ಒಂದು ವೇಳೆ ಆ ಮಾವಿನ ಹಣ್ಣಿನ ಒಂದು ಸಣ್ಣ ಪೀಸ್ ತಿಂದಿದ್ದೀರಾ, ಏನ್ ತಿಂದಿದ್ದೀರಿ? ಸಣ್ಣ ಪೀಸ್. ತುಂಬಾ ಸ್ವೀಟ್ ಇದೆ. ಏನಾಗಿದೆ? ತುಂಬಾ ಸ್ವೀಟ್ ಇದೆ. ಹಾ, ತುಂಬಾ ಸ್ವೀಟ್. ಅನುಭವ ಯಾರಿಗಾಯ್ತು? ನಮ್ಗೆ. ಆವಾಗ ಯೋಗೇಶನ ಬರ್ತಾರಲ್ಲ. ಯಾರು ಬರ್ತಾರೆ? ಯೋಗೇಶನ. ಬಂದ್ಬಿಟ್ಟು ಕೂತ್ಕೊಂಡು ಚೇರ್ ಮೇಲೆ ಹೇಳ್ತಾರೆ, ಈ ಮಾವಿನ ಹಣ್ಣು ತುಂಬಾ ಹುಳಿ ಅಂತ ಹೇಳ್ತಾರೆ. ಒಪ್ತಿರೋ ಒಪ್ಪಲ್ವೋ? ಒಪ್ಪೋದಿಲ್ಲ. ಒಬ್ಬೆ ಹೊಡಿತಾರೆ, ಮೈಕ್ ಹಿಡ್ಕೊಂಡು ಹೋಗ್ತಾರೆ. ಒಪ್ತಿರೋ ಒಪ್ಪಲ್ವೋ? ಇಲ್ಲ, ಒಪ್ಪೋದಿಲ್ಲ. ಏನ್ ಹೇಳ್ತೀರಿ? ಸಿಹಿ ಇದೆ ಅಂತ ಹೇಳ್ತೀವಿ. ಇವ್ರಿಗೆ ತಲೆ ಸರಿ ಇಲ್ಲ ಅಂತ ಹೇಳ್ತೀರಿ. ಹೇಳ್ತಿರೋ ಹೇಳಲ್ವೋ? ಹೇಳ್ತೀವಿ. ಯಾಕೆ? ಅನುಭವ ಆಗಿದೆಯಲ್ಲ, ಸಿಹಿ ತಿಂದು. ಈಗ ಹೇಳಿ, ಯಾವುದು ಶ್ರೇಷ್ಠ? ಅನುಭವನೇ ಶ್ರೇಷ್ಠ. ನಿಮಗೆ ಆ ಮಾವಿನ ಹಣ್ಣು ಸ್ವೀಟ್ ಇದೆ. ಏನಿದೆ? ಮಾವಿನ ಹಣ್ಣು ಸ್ವೀಟ್ ಇದೆ. ಈ ಪ್ರಪಂಚದಲ್ಲಿ ಎಷ್ಟು ಮನುಷ್ಯಾತ್ಮರಿದ್ದಾರೆ? 840 ಕೋಟಿ, 50 ಕೋಟಿ. 850 ಕೋಟಿ ಮನುಷ್ಯಾತ್ಮರ ಸಹಿತ ಪರಮಾತ್ಮನೂ ಬಂದ್ಬಿಟ್ಟು ಈ ಮಾವಿನ ಹಣ್ಣು ಹುಳಿ ಅಂದ್ರೆ ನೀವು ಒಪ್ತಿರೋ ಒಪ್ಪಲ್ವೋ? ಒಪ್ಪೋದಿಲ್ಲ. ಯಾಕೆ? ನಾವೇ ತಿಂದು ನೋಡಿದೀವಲ್ಲ. ಅನುಭವ ಇದೆ ತಾನೆ. ಆವಾಗ ನಿಮ್ಮ ಮನಸ್ಸಿನಲ್ಲಿ ಸಂಶಯ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಸಂಶಯ ಬರೋದಿಲ್ಲ. ನಿಶ್ಚಯ ಪಕ್ಕ ಇರುತ್ತೆ. ಯಾರು ಏನು ಬೇಕಾದ್ರೂ ಹೇಳಿ, ನಿಮ್ಮ ನಿಶ್ಚಯದಲ್ಲಿ ವ್ಯತಿರಿಕ್ತತನ, ಭಿನ್ನತೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಮಾವಿನ ಹಣ್ಣು ಬೇರೆ ಅಲ್ಲ, ಸೇಮ್ ಮಾವಿನ ಹಣ್ಣು ನಾನು ತಿಂದಿದ್ದೇನೆ. ಅದು ಒಂದ್ ಸಣ್ಣ ಪೀಸ್ ನಾನೇ ತಿಂದಿರೋದು, ಈಗಲೇ ತಿಂದಿರೋದು. ಓಕೆನಾ? ಆವಾಗ ಎದುರುಗಡೆ ಯಾರು ಹೇಳಿದ್ರು ಕೂಡ ನಾವು ಕೇಳ್ತೀವಿ ಬಿಟ್ರೆ ಏನ್ ಮಾಡೋದಿಲ್ಲ, ಒಪ್ಕೊಳ್ಳೋದಿಲ್ಲ. ಆವಾಗ ನಿಮ್ಗೆ ಸ್ವೀಟ್ ಆದಾಗ ಅವರು ಬಂದ್ಬಿಟ್ಟು ಹುಳಿ ಅಂತಂದ್ರೆ ನಿಮ್ಗೆ ಗೊತ್ತಾಗ್ತದೆ ಇವರಿಗಿನ್ನೂ ಅನುಭವ ಇಲ್ಲ. ಆಗಿಲ್ಲ. ಇವ್ರು ಬರೀ ನೋಡಿದ್ದಾರೆ, ಇವ್ರು ಪಂಡಿತರಾಗಿದ್ದಾರೆ, ಕಲ್ಪನೆಯಿಂದ ಹೇಳ್ತಾ ಇದ್ದಾರೆ, ಯಾರೋ ಹೇಳಿದ್ದನ್ನು ಹೇಳ್ತಾ ಇದ್ದಾರೆ ಹೊರತು ಇವರಿಗೆ ಅವರ ಜೊತೆಯ ಅನುಭವ ಇಲ್ಲ. ಅರ್ಥ ಆಯ್ತು ನಿಮ್ಗೆ? ಹಾಗೆ ಅವರು ಇವ್ರದ್ದು ಮಾತನ್ನ ಕೇಳಬಾರದು. ಬಾಬಾ ಹೇಳಿರುವಂತ ಪ್ರತಿಯೊಂದು ಜ್ಞಾನದ ಪಾಯಿಂಟ್ ಅನ್ನ ನೀವು ಅನುಭವಿಸಿ, ನೀವು ಅದರ ಸ್ವರೂಪ, ಬರಬೇಕು. ಯಾವ್ದ್ರ ಸ್ವರೂಪ? ಅನುಭವದ ಸ್ವರೂಪ. ಅಂದ್ರೆ ಮಾವಿನ ಹಣ್ಣಿನ ಆಕಾರದ ರೂಪ ಅಲ್ಲ, ಬಣ್ಣದ ರೂಪ ಅಲ್ಲ, ತೂಕದ ರೂಪ ಅಲ್ಲ, ರೇಟಿನ ರೂಪ ಅಲ್ಲ. ಯಾವ್ದು ರೂಪ ಇರ್ಬೇಕಲ್ಲಿ? ರುಚಿ. ರುಚಿಯ ಅನುಭವ. ರೂಪ ಇರಬೇಕು. ಹಾಗೆ ಬಾಬನ್ ಜೊತೆಗಿದ್ದಾಗ ನಮ್ಗೇನಾಗ್ಬೇಕು? ಸಪ್ತ ಗುಣಗಳ ಅನುಭವ ಆಗ್ಬೇಕು. ಅನುಭವ. ಅವಾಗ ರುಚಿ ಅನುಭವ ಆಗ್ಬೇಕಾದ್ರೆ ನಿಮ್ಗೆ ಮಾವಿನ ಹಣ್ಣು ಕಾಣತ್ತೋ ಕಾಣಲ್ವೋ? ಕಾಣುತ್ತೆ. ಕಾಣಲ್ಲ. ಕಾಣುತ್ತೆ. ಕಾಣಲ್ಲ. ಕಾಣತ್ತಾ? ಕಾಣಲ್ಲ. ರುಚಿ ಮಾಡ್ಬೇಕಾದ್ರೆ ಮಾವಿನ ಹಣ್ಣು ಎಲ್ಲಿರ್ತದೆ? ಬಾಯಲ್ಲಿ ಇರ್ತದೆ. ಅವಾಗ ಕಾಣತ್ತಾ? ಅಲ್ಲೊಂದು ಕಣ್ಣಿದ್ಯಾ ರಾಕೇಶ್ ಅಣ್ಣ? ಒಳಗಡೆ ಇಲ್ಲ, ಅಲ್ಲಿ ಇಲ್ಲ, ಅವಾಗ ಕ್ಯಾಮ್ರಾಗೆ ಕಾಣಲ್ಲ ತಾನೆ? ಮಾವಿನ ತಿಂತಿದೀವಿ ಅಂದಾಗ ಪಿಕ್ಚರ್ ಮುಂದೆ ಬರ್ತಲ್ಲ. ನೀವು ತಿಂತಾ ಇದ್ದಾಗ ಮಾವಿನ ಹಣ್ಣು ಎಲ್ಲಿ ಹೊಟ್ಟೆ ಒಳಗಡೆ ಹೋಗ್ತಾನೆ, ಉಳಿದಿರೋದಲ್ಲಿ ಎದಗಡೆಗೆ ಇರಬಹುದು. ತಿನ್ನುವಂತ ಮಾವಿನ ಹಣ್ಣು ಎಲ್ಲಿದೆ ಇವಾಗ? ಹೊಟ್ಟೆ ಒಳಗಡೆ, ನಾಲಿಗೆ ಮೇಲಿದೆ. ಎಲ್ಲಿದೆ? ನಾಲಿಗೆ ಮೇಲೆ. ಅನುಭವ ಆಗ್ಬೇಕಾದ್ರೆ ಎಲ್ಲಿ? ನಾಲಿಗೆ ಮೇಲಿದೆ. ಹೌದಾ? ಅವಾಗ ಕಾಣತ್ತಾ? ಅವಾಗೇನು ನೋಡೋದಿಲ್ಲ ಮಾವಿನ ಹಾ. ಹಣ್ಣು. ಅವಾಗ ಅದು ರೇಟ್ ಬಗ್ಗೆ ಯೋಚನೆ ಮಾಡ್ತೀರಾ? ಇಲ್ಲ, ತೂಕದ ಬಗ್ಗೆ, ಇಲ್ಲ, ಕಲರ್ ಬಗ್ಗೆ, ಇಲ್ಲ, ಹೆಸರಿನ ಬಗ್ಗೆ, ಇಲ್ಲ, ಯಾರು ಕೊಟ್ಟಿದ್ದಾರೆ ಅಂತ, ಹಾ, ಗಿಡನೇ ಎಷ್ಟು ವರ್ಷ ಆಯ್ತು ಅಂತ ಯಾರಾದ್ರು ಯೋಚನೆ ಮಾಡ್ತೀರಾ? ಇಲ್ಲ. ಏನ್ ಮಾಡ್ತೀವಿ? ಕೇವಲ ಟೇಸ್ಟ್ ಅನುಭವ ಮಾಡ್ತಿರ್ತೀವಿ. ಅಂದ್ರೆ ಅದರಲ್ಲಿರುವಂತ ಗುಣದ ಕಡೆ ಮಾತ್ರ ನನ್ನ ಗಮನ. ಹೌದಾ? ಹಾಗೆ ಬಾಬನ ಹತ್ರ ಇದ್ದಾಗ ನನ್ನ ಸಪ್ತ ಗುಣಗಳದ ಮಾತ್ರ ಅನುಭವ ಆಗ್ಬೇಕೇ ಬಿಟ್ರೆ ಬೇರೆ ಎಲ್ಲೂ ನನ್ನ ಮನಸ್ಸು ಹೋಗ್ಬಾರ್ದು. ಬಾಬನ ಜೊತೆ ಯೋಗ ಮಾಡ್ತಿದ್ದೇನಾ, ವಿಕರ್ಮ ವಿನಾಶ ಆಗುವಂತ ಅನುಭವ. ಬೇರೆಯವ್ರಿಗೆ ಈಶ್ವರ್ಯ ಶಕ್ತಿಯನ್ನು ನಾನು ಕೊಡ್ತಾ ಇದ್ದೇನಾ, ಅವರಿಂದ ನನ್ನ ಸಾಲ ಕ್ಲಿಯರ್ ಆಗ್ತಾ ಇರುವಂತ ಅನುಭವ. ಈಶ್ವರಿ ಜ್ಞಾನವನ್ನು ಹೇಳ್ತಾ ಇರ್ಬೇಕಾದ್ರೆ ಬಾಬಾ ನನ್ನ ಜೊತೆಲಿ ಇದ್ದಾರೆ ಹೇಳುವಂತ ಅನುಭವ. ಅದೇ ಅನುಭವದಷ್ಟು ದೊಡ್ಡ ಸಾಕ್ಷಿ ಬೇರೆ ಯಾವುದು ಇಲ್ಲ. ಆದರೆ ಎಲ್ಲಿ ಬರ್ತದೆ? ಏನ್ ಬರ್ತದೆ ಬಾಬಾ? ಆದರೆ. ಏನಾದರೆ? ಆ ಅನುಭವ ಎಲ್ಲಿಂದ ಬರ್ತದಂತೆ?
ಅನುಭವ ಎಲ್ಲಿಂದ ಬರ್ತದೆ? ಬಾಬನಿಂದ. ಅನುಭವ ಮಾಡ್ಬೇಕಂದ್ರೆ ಕರ್ಮ ಆಗ್ಬೇಕಲ್ಲ. ಕರ್ಮ ಮಾಡ್ದೇನೆ ಕರ್ಮದ ಫಲ ಬರೋದಿಲ್ಲ. ಕರ್ಮದ ಫಲ ಬರ್ದೇನೆ ಅನುಭವ. ಆಗೋದಿಲ್ಲ. ಆಗೋ ಕರ್ಮ ಯಾರು ಮಾಡ್ಬೇಕು? ಬಾಬಾ. ಆ ನಾವು ಕರ್ಮ ಯಾರು ಮಾಡ್ಬೇಕು? ನಮ್ಮ ಮನಬುದ್ಧಿಯನ್ನ ಬಾಬಾ ಹತ್ರ ಕೊಡ್ಬೇಕಲ್ಲ. ಕೊಡೋದ್ರ ಮೂಲಕ ಕರ್ಮ ನಾನ್ ಮಾಡ್ಬೇಕು ತಾನೆ. ಓಕೆ, ಬಾಬಾ ಮಾಡಿದ್ರು ಕೂಡ ಸಾಧನ ನೀವು ಬಾಬನ ಕೈಲಿ ಕೊಡ್ಬೇಕೋ ಬೇಡವೋ? ಕೊಡ್ಬೇಕು. ಅಷ್ಟಾದ್ರೂ ನಾನು ಪುರುಷಾರ್ಥ ಮಾಡ್ಬೇಕಲ್ವಾ? ಹೌದು. ಅಮ್ಮ ಬಂದ್ಬಿಟ್ಟು ನಿಮ್ಗೆ ಊಟ ತಿನ್ಸ್ಬೋದು, ಆದ್ರೆ ನೀವು ಹೋಗ್ಬಿಟ್ಟು ಮಡಿಲಲ್ಲಿ ಕುತ್ಕೊಳ್ಬೇಕಲ್ಲ. ಹ್ಮ್. ಅಷ್ಟಾದ್ರೂ ಪುರುಷಾರ್ಥ ನಾವು ಮಾಡ್ಬೇಕಲ್ವಾ? ಹಾಗಿದೆ. ಆ ಕರ್ಮವನ್ನ ಯಾವುದರ ಆಧಾರದಲ್ಲಿ ಮಾಡಬೇಕು? ಯಾವುದರ ಆಧಾರದಲ್ಲಿ? ಶ್ರೀಮತದ ಆಧಾರ. ಮುರಳಿಯ ಆಧಾರದಲ್ಲಿ. ಯಾವುದರ ಆಧಾರದಲ್ಲಿ? ಮುರುಳಿಯ ಆಧಾರ. ಓಕೆ. ಹಾಗಿದ್ರೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ, ಮುರಳಿ ಕೇಳಿರುವಂತ ಎಲ್ಲ ಮಕ್ಕಳಿಗೂ ಕೂಡ ಅನುಭವ ಆಗತ್ತಾ? ಮುರಳಿ ಎಲ್ಲರೂ ಕೇಳ್ತಾರೆ, ಎಲ್ಲರಿಗೂ ಒಂದೇ ಮುರಳಿ, ಸೇಮ್ ಡೇ ಸೇಮ್ ಮುರಳಿ. ಓಕೆ, ಅವ್ರಿಗೆ ಎಲ್ಲರಿಗೂ ಅನುಭವ ಆಗತ್ತಾ? ಇಲ್ಲ ಅಣ್ಣ, ಆಗೋದಿಲ್ಲ. ಯಾಕಾಗೋದಿಲ್ಲ? ಒಬ್ಬೊಬ್ರು ಒಂದೊಂದ್ ತರ ಕೇಳ್ತಾರೆ ಮುರಳಿ, ಒಂದೊಂದ್ ತರ ಅರ್ಥ ಮಾಡ್ಕೋತಾರೆ. ಓಕೆ, ಬಾಬಾ ಏನ್ ಹೇಳ್ತಾರೆ, ಮುರಳಿ ಕೇಳುವಂತ ಮಕ್ಕಳಲ್ಲಿ ಕೇಳದಿರೋರು ಬಿಟ್ಬಿಡಿ, ಅವ್ರು ಇಲ್ಲಿ ಇಷ್ಟೆಲ್ಲ ಬರೋದೇ ಇಲ್ಲ. ಮುರಳಿ ಕೇಳುವಂತ ಮಕ್ಕಳಲ್ಲಿ ಎರಡು ಗ್ರೂಪ್ ಇದಾರಂತೆ. ಎಷ್ಟು ಗ್ರೂಪು? 2 ಗ್ರೂಪ್. ಯಾರ್ಯಾರವರು? ಏಕ್ ಸುನನೆ ವಾಲೆ, ದೂಸರೆ ಸಮಾನೆ ವಾಲೆ. ಒಬ್ಬರು ಮುರಳಿಯನ್ನ ಕೇಳುವಂತವ್ರು, ಎರಡನೇವರು ಅದನ್ನ ಕಾರ್ಯದಲ್ಲಿ ತರುವಂತ. ಕೇಳುವಂತವ್ರು ಏನ್ ಮಾಡ್ತಾರೆ? ಕೇಳ್ಕೊಂಡ್ ಸುಮ್ಮನೆ ಅಂತಾರೆ. ಇವತ್ತಿನ ಮುರಳಿ ತುಂಬಾ ಚೆನ್ನಾಗಿತ್ತಪ್ಪ, ವರದಾನ ತುಂಬಾ ಚೆನ್ನಾಗಿತ್ತಪ್ಪ. ಬರೀ ಬಾಯಲ್ಲಿ ಹೇಳ್ತಾರೆ, ವರ್ಣನೆಯನ್ನ ಮಾಡ್ತಾರೆ. ಆಮೇಲೆ ಹೇಳಿರುವಂತ ವಿಷಯವನ್ನ ಎಲ್ಲಿ ಬಾಬಾ ಅಳವಡಿಕೆ ಮಾಡ್ಲಿಕ್ಕೆ ಹೇಳಿದಾರೋ, ಯೋಗದ ಸಮಯದಲ್ಲಿರ್ಬೋದು, ಕರ್ಮದ ಸಮಯದಲ್ಲಿರ್ಬೋದು, ಅಲ್ಲಿ ಏನ್ ಮಾಡೋದಿಲ್ಲ, ಅವರು ಅದನ್ನ ಕಾರ್ಯಗತ ಮಾಡೋದಿಲ್ಲ. ಮಾಡಿಲ್ಲ ಅಂತಂದ್ರೆ ಆ ಮುರಳಿ ನೆನಪಿನಲ್ಲಿ ಇರೋದಿಲ್ಲ. ಅಲ್ಲಿ ಬಾಬಾ ಏನ್ ಹೇಳಿದ್ದಾರೆ ಅಂತ ಏನಾಗೋದಿಲ್ಲ, ನಿಮಗೆ ಗೊತ್ತಾಗೋದಿಲ್ಲ. ಹಾಗಿದ್ರೆ ಮುರಳಿಯಲ್ಲಿ ಹೇಳಿರುವಂತ ವಿಷಯವನ್ನ ಕಾರ್ಯಗತ ಮಾಡುವಂತ ಜವಾಬ್ದಾರಿ ಸೆಂಟ್ರಲ್ ಟೀಚರ್ದಲ್ವಾ? ಇಲ್ಲ, ನಮ್ದು. ಮೌಂಟ್ ಅಬುನಲ್ಲಿ ಇದ್ದವ್ರದಲ್ವಾ? ಎಲ್ಲಾರ್ದು ಯಾರ್ಯಾರು ಬಾಬಾ ಮಕ್ಕಳಾಗಿದ್ದಾರೆ ಎಲ್ಲಾರು. ಪ್ರತಿಯೊಬ್ರು ಮಾಡ್ಬೇಕು ತಾನೆ. ಹೌದು. ಪ್ರತಿಯೊಂದು ಆತ್ಮನು ಕೂಡ ಬಾಬಾ ಹೇಳಿರುವಂತ ಪ್ರತಿಯೊಂದು ಮುರಳಿಯ ವಿಷಯವನ್ನ ಏನ್ ಮಾಡ್ಬೇಕು, ತಮ್ಮ ಜೀವನದಲ್ಲಿ ಕಾರ್ಯದಲ್ಲಿ ತರಬೇಕಾಗತ್ತೆ. ಈಗ ಬಾಬಾ ಹೇಳ್ತಾರೆ, ನಿಮ್ಮನ್ನ ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಏನಂತ? ನಾನು ಧಾರಣೆಯಲ್ಲಿ ತರ್ತಿದ್ದೀನ. ಹಾಗೆ ಧಾರಣೆಯಲ್ಲಿ ತರೋದು ಅಂತಂದ್ರೆ ಏನು? ಅನುಭವ ಮಾಡ್ತಿದ್ದೀನ ಕರ್ಮದಲ್ಲಿ. ಹೆಂಗ್ ಮಾಡೋದು ಅಂತ. ನೀವು ಒಂದ್ ದಿವಸ ಯೋಗೇಶ್ ನನ್ನ ಮನೆಗೆ ಬರ್ತೀರಿ. ಎಲ್ಲಿಗೆ ಬರ್ತೀರಿ? ಯೋಗೇಶ್ ನನ್ನ ಮನೆಗೆ ಬಂದಾಗ ಅವರು ಗುಲಾಬ್ ಜಾಮೂನ್ ಹೆಂಗ್ ಮಾಡೋದು ಅಂತ ಏನ್ ಮಾಡ್ತಾರೆ, ಜ್ಞಾನ ಹೇಳ್ತಾರೆ. ಏನ್ ಹೇಳ್ತಾರೆ? ಜ್ಞಾನ ಹೇಳ್ತಾರೆ. ಸರಿ, ಅವ್ರಿಗೆ ಮಾಡ್ಲಿಕ್ಕೆ ಬರೋದಿಲ್ಲ. ಅದೇನ್ ಮಾಡ್ತಾರೆ? ಜ್ಞಾನ ಹೇಳ್ತಾರೆ. ನೀವು ಮನೆಗೆ ಹೋಗ್ಬಿಟ್ಟು ಗುಲಾಬ್ ಜಾಮೂನ್ ಚೆನ್ನಾಗಿತ್ತು ಅಂತ ಹೇಳ್ತೀರಾ, ಸರಿನೋ ತಪ್ಪು? ಮಾಡಿಲ್ವಲ್ಲ, ಬರೀ ಹೇಳಿದ್ ಮಾತ್ರ ಕೇಳಿದ್ದು. ಹೇಳಿದಕ್ಕೆ ನಿಮ್ಗೆ ಅಷ್ಟು ಖುಷಿ ಆಗ್ಬಿಡ್ತಲ್ಲ, ಆವಾಗ ಅದು ಅನುಭವ ಆಯ್ತು ಆಗಿಲ್ವೋ? ಇಲ್ಲ. ಸರಿ, ಅವರು ನಿಮಗೆ ಗುಲಾಬ್ ಜಾಮೂನ್ ಬಗ್ಗೆ ಹೇಳ್ತಾರೆ, ಮತ್ತೆ ನಿಮ್ಗೆ ತಿನ್ನಿಸ್ತಾರೆ. ಏನ್ ಮಾಡ್ತಾರೆ? ತಿನ್ನಿಸ್ತಾರೆ. ಯಾರು ಮಾಡಿದ್ದು? ಯೋಗೇಶನ. ಅವರು ಮಾಡಿದ್ದನ್ನು ತಿನ್ನಿಸ್ತಾರೆ. ವಾಸ್ತವಿಕವಾಗಿ ನಾನು ಗುಲಾಬ್ ಜಾಮೂನ್ ಮಾಡ್ಲಿಕ್ಕೆ ಬರೋದಿಲ್ಲ, ಮತ್ ಬಂದ್ಬಿಟ್ಟು ಕೇಳ್ಬಿಟ್ಟಿರ ಮತ್ತೆ, ಸರಿನಾ? ತಿನ್ನೋದು ಗೊತ್ತೇ ಹೊರತು ನನಗೆ ಮಾಡ್ಲಿಕ್ಕೆ ಬರೋದಿಲ್ಲ. ಸರಿ ಸರಿ, ಓಕೆ. ಇನ್ನೂವರೆಗೂ ಮಾಡಿಲ್ಲ. ಓಕೆ, ಮುಂದೆ ಬರಬಹುದೇನೋ, ಬಾಬಾ ಕಲ್ಸಿದ್ರೆ ಗೊತ್ತಿಲ್ಲ. ಸರಿ, ಇರ್ಲಿ. ಈಗ ಗುಲಾಬ್ ಜಾಮೂನ್ ಯಾರು ಮಾಡೋದನ್ನ ತಿಂದಿದ್ದೀರಾ? ಯೋಗೇಶನ. ಹಾಗಿದ್ರೆ ಅವರು ನಿಮ್ಗೆ ಜ್ಞಾನವನ್ನ ಕೊಟ್ಟು ಗುಲಾಬ್ ಜಾಮೂನ್ ಯಾಕೆ ತಿನ್ಸಿರೋದು? ಯಾಕೆ ತಿನ್ಸಿರೋದು? ನಾಗರತ್ನಕ್ಕ ಹೇಳಿ, ಯಾಕೆ ತಿನ್ಸಿರೋದು? ಅನುಭವ ಮಾಡ್ಲಿ ಅಂತ. ಅನ್ಯರಿಗೂ ತಿಳಿಸ್ಬೇಕು.
ತಾನು ತಿಂದು ಅನ್ಯರಿಗೂ ತಿಳಿಸ್ಬೇಕು. ಮನೆಗೆ ಹೋಗ್ಬಿಟ್ಟು ಮಾಡ್ಲಿ ಅಂತ. ಇಲ್ಲಿ ವಿಧಿ ತಿಳ್ಕೊಳ್ಳಿ, ಇಲ್ಲಿ ರುಚಿ ನೋಡ್ಲಿ, ಮನೆಗೆ ಹೋಗ್ಬಿಟ್ಟು ಏನ್ ಮಾಡ್ಬೇಕು? ಮಾಡ್ಬೇಕು. ಮಾಡಿ. ಎಲ್ಲಿವರೆಗೆ ಮಾಡ್ಬೇಕು? ಎಲ್ಲಿವರೆಗೆ ಮಾಡ್ಬೇಕು? ಅದು ಪರ್ಫೆಕ್ಟ್ ಆಗೋ ಗಂಟ ಮಾಡ್ತಾರೆ. ಆ ಯೋಗೇಶನ್ನ ಕೊಟ್ಟಿರುವಂತ ಗುಲಾಬ್ ಜಾಮೂನ್ ಟೇಸ್ಟ್ ಬರೋವರೆಗೂ ಪುನಃ 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 ಪ್ರಯತ್ನವನ್ನ ಮಾಡ್ತಾನೆ ಇರ್ಬೇಕು. ಮಾಡ್ತಾನೆ ಇದ್ದು ನಿಮ್ಗೆ ಯಾವಾಗ ಬೇಕೋ ಆವಾಗ ಆ ವಿಧಾನದಲ್ಲಿ ಗುಲಾಬ್ ಜಾಮೂನ್ ಮಾಡಿ ನೀವು ತಿಂದು ಬೇರೆಯವ್ರಿಗೂ ಕೂಡ ಏನ್ ಮಾಡ್ಬೇಕಾಗ್ತದೆ? ಕೊಡ್ಬೇಕು. ಅವಾಗ ಅದಕ್ಕೆ ಹೇಳ್ತಾರೆ ಅನುಭವ ಸ್ವರೂಪ, ಅನುಭವದ ಅಧಿಕಾರಿಗಳು. ಸರಿ, ಈಗ ನಾವು ಬರೀ ಜ್ಞಾನವನ್ನ ಕೇಳ್ಬಿಟ್ಟು ಬೇರೆಯವ್ರು ಮಾಡಿರುವಂತದ ಅನುಭವವನ್ನು ನಾವು ತಿಳ್ಕೊಂಡು ಬಂದ್ರೆ ಆ ವಿಧಿ ನಮ್ದಾಯ್ತು ಅಂತ ಅರ್ಥ ಅಲ್ಲ. ವಿಷಯ ಅರ್ಥ ಆಯ್ತು? ಅರ್ಥ ಆಗಿಲ್ವೋ? ಅರ್ಥ ಆಯ್ತು. ಬಟ್ಟಿಗೆ ಹೋದ್ರಿ, ಮೌಂಟ್ ಅಬುಗ್ ಹೋದ್ರಿ, ಕ್ಲಾಸ್ಗಳನ್ನ ಕೇಳಿದ್ರಿ, ಯೋಗದ ಅನುಭವ ಮಾಡಿದ್ರಿ, ಅವಾಗ ನಿಮ್ಗೆ ಯೋಗ ಮಾಡ್ಲಿಕ್ಕೆ ಬರುತ್ತೋ ಬರಲ್ವೋ? ಬರುತ್ತೆ. ಎಲ್ಲಿ ಬರ್ತದೆ? ಬರಲ್ಲ. ಬೇರೆಯವ್ರು ಮಾಡಿರುವಂತ ಯೋಗವನ್ನು ತಿನ್ಕೊಂಡ್ ಬಂದಿದ್ದೀರಿ ಅಷ್ಟೇ. ನೀವೆಲ್ಲಿ ಮಾಡಿದ್ದೀರಿ? ಅವರ ಅನುಭವದ ಕ್ಲಾಸ್ ಅನ್ನ ಕೇಳಿದಿರಿ, ತಲೆಲ್ಲ ಆಡ್ಸಿರಿ ಚೆನ್ನಾಗಿದೆ ಅಂತ. ಆಮೇಲೆ ಅವ್ರು ಯೋಗ ಮಾಡುದು ಅದನ್ನ ತಿನ್ಕೊಂಡು ಬಂದ್ರಿ ಅಷ್ಟೇ. ನೀವೆಲ್ಲಿ ಮಾಡಿದ್ದೀರಿ? ಪ್ರಾಕ್ಟೀಸ್ ಇವತ್ತು ಇಲ್ಲಿ ಬಟ್ಟಿಗೆ ಹೋದೆ, ನಾಳೆ ಇನ್ನೊಂದ್ ಕಡೆಗೆ ಬಟ್ಟಿಗೆ ಹೋದೆ, ಬ್ರಹ್ಮ ಭೋಜನ ತಿಂದೆ, ಆತ್ಮದ ಭೋಜನ ತಿಂದೆ. ಅದು ಅವರ ಕಾರ್ಯ ಸಾಧನೆ ಹೊರತು ಅದು ನಿಮ್ಮದು ಅಲ್ಲ. ಅದಕ್ಕೆ ಅನುಭವ ಅಂತ ಹೇಳೋದು. ಅದು ಅನುಭವ ಹೌದು. ಆದ್ರೆ ಬೇರೆಯವರು ಮಾಡಿರುವಂತ ಅಡಿಗೆಯನ್ನು ನೀವು ತಿಂದಿದ್ದೀರಾ ಬಿಟ್ರೆ ಅದು ನೀವು ಮಾಡಿರುವಂತ ಅಡಿಗೆ ಅಲ್ಲ. ಅಲ್ಲ. ಬೇರೆಯವರು ಮಾಡಿರುವಂತ ಅಡಿಗೆಯನ್ನ ನೀವು ತಿಂದ್ರೆ ನೀವು ಸಾಲಗಾರರಾಗ್ತಿರೋ, ಸಾಲ ಕ್ಲಿಯರ್ ಆಗತ್ತೋ? ಸಾಲಗಾರರಾಗ್ತೀವಿ. ಹೌದು ತಾನೆ? ನಾವೇನ್ ಮಾಡ್ತೀವಿ ಅಂತಂದ್ರೆ ಆ ಸಮಯದಲ್ಲಿ ಸೇವಾ ಕೇಂದ್ರಕ್ಕೆ ಹೋಗ್ಬಿಡ್ತೀವಿ, ಯೋಗ ಮಾಡ್ಕೊಂಡ್ ಬಂದ್ಬಿಡ್ತೀವಿ. ಆದ್ರೆ ನಿಮ್ಮಲ್ಲಿ ಇಲ್ಲಿ ಲೆಕ್ಕಾಚಾರದಲ್ಲಿ ಕ್ಲಿಯರೆನ್ಸ್ ಆಗೋದಿಲ್ಲ. ಆವಾಗ ನಿಮ್ಗೆ ಈಶ್ವರ ಜೀವನ ಸುಖಮಯ ಅನ್ಸೋದಿಲ್ಲ. ಆಗೋದಿಲ್ಲ. ಅದಕ್ಕೆ ಏನ್ ಮಾಡ್ಬೇಕಂತ ಬಾಬಾ ಹೇಳ್ತಾರೆ, ನಾವೇ ಏನ್ ಕೇಳಿದಿರೋ, ಏನ್ ಅನುಭವ ಮಾಡಿದಿರೋ ನೀವೊಬ್ಬರೇ ಅದನ್ನ ಪ್ರಾಕ್ಟಿಕಲ್ ಅಲ್ಲಿ ಮಾಡ್ಬೇಕು. ತರಬೇಕು. ಅದಕ್ಕೆ ಹೇಳ್ತಾರೆ ಬಾಬಾ ಸಮಾನೇವಾಲಿ. ಅದನ್ನೇನ್ ಮಾಡುವಂತದ್ದು? ಸಮಾವೇಶದಲ್ಲಿ ಮಾಡ್ಬೇಕು. ಯಾರು ತರಬೇಕು? ನಾವು ನೀವೇ ತರಬೇಕು ಹೊರತು ಸೆಂಟರ್ ಟೀಚರ್ ಆಗ್ಲಿ, ಯೋಗೇಶ್ ಅಣ್ಣ ಆಗ್ಲಿ, ನಮ್ಮ ಮನೆಯವರಾಗ್ಲಿ, ನನ್ನ ಮಕ್ಕಳಾಗ್ಲಿ, ನನ್ನ ಪತಿ ಆಗ್ಲಿ, ನಮ್ಮ ಅಪ್ಪ ಅಮ್ಮ ಆಗ್ಲಿ, ಶಿವಬಾಬಾ ಬ್ರಹ್ಮ ಬಾಬಾ ಅಲ್ಲ. ಅಲ್ಲ. ಯಾರು ತರಬೇಕು? ನಾನು. ಆ ಕಾರ್ಯ ಸಾಧನೆಯನ್ನ, ಪುರುಷಾರ್ಥವನ್ನ, ಪ್ರಯತ್ನವನ್ನ, ಸೇವೆಯನ್ನ ಅದನ್ನ ನಾನೇ ತರಬೇಕು. ಪರಿವರ್ತನೆ ಯಾರಾಗ್ಬೇಕು? ನಾನು ಜ್ವರ ಯಾರಿಗ್ ಬಂದಿದೆ? ನನಗೆ ಊಟ ಯಾರು ಬಿಡ್ಬೇಕು? ನಾನೇ ಬಿಡ್ಬೇಕು. ಪಕ್ಕದವರು. ಇಲ್ಲ. ಇಂಜೆಕ್ಷನ್ ಯಾರು ತಗೊಳ್ಬೇಕು? ನಾನೇ ತಗೋಬೇಕು. ಆವಾಗ ಅನುಭವ ಯಾರಿಗಾಗ್ಬೇಕು? ನನಗೆ ಆಗುತ್ತೆ. ಅದಕ್ಕೆ ನಮ್ಮಲ್ಲೊಂದು ಗಾದೆ ಇದೆ, ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗ್ ಬರೆ ಕೊಟ್ಟಿದ್ರು ಅಂತ ಅಲ್ವಾ? ಸಮಸ್ಯೆ ಇರೋದು ಆತ್ಮನಲ್ಲಿ. ಪರಿಶ್ರಮ ಕೊಡೋದು ಯಾವ್ದಕ್ ನಾವು? ಶರೀರಕ್ಕೆ. ಕಣ್ಣು ಹಿಂಗೆ ಹಿಡ್ಕೊಂಡು ಬಂದಿರ್ತೀವಿ. ಶರೀರಕ್ಕೆ ಸ್ನಾನ ಮಾಡಿಸೋದೇನು, ಶರೀರಕ್ಕೆ ವೈಟ್ ಬಟ್ಟೆ ಹಾಕೊಳ್ಳೋದೇನು, ಆಹಾರ ತಿನ್ಸಿಲ್ಲ, ಈ ಆಹಾರ ತಿನ್ಸಿಲ್ಲ, ರೆಡ್ ಲೈಟ್ ಹಾಕೊಂಡು ಎಲ್ಲ ಯಾವ್ದಕ್ಕೆ? ಯೋಗ ಮಾಡೋದು ಯಾವ್ದ್ರಿಂದ? ಆತ್ಮದಿಂದ. ಮತ್ ನಾವ್ ಮಾಡ್ತಿರೋದು ಯಾವ್ದಕ್ಕೆ? ಆವಾಗ ಕರ್ಮದ ಫಲ ಬರುತ್ತೋ ಬರಲ್ವೋ? ಬರೋದಿಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಎಷ್ಟೇ ಮುರುಳಿಯನ್ನ ಕೇಳಿ, ಎಷ್ಟೇ ಮುರುಳಿ ಚೆನ್ನಾಗಿದೆ ಅಂತ ಬೇರೆಯವರಿಗೆ ನೀವು ವರ್ಣನೆಯನ್ನ ಮಾಡಿದರೆ ನಿಮ್ಮ ಅಕೌಂಟ್ ಅಲ್ಲಿ ಜಮಾ ಆಗುವುದಿಲ್ಲ. ನಿಮ್ಮ ಲೆಕ್ಕಾಚಾರ ಕ್ಲಿಯರ್ ಆಗುವುದಿಲ್ಲ. ನೀವು ಬೇರೆಯವ್ರಿಗೆ ದಾನ ಮಾಡ್ಲಿಕ್ಕೂ ಆಗೋದಿಲ್ಲ. ಬರೀ ಜ್ಞಾನ ಹೇಳೋರಿಗೆ ದಾನಿಗಳು ಅಂತ ಹೇಳುವುದಿಲ್ಲ. ಜ್ಞಾನದ ಜೊತೆಗೆ ಆ ಸ್ವರೂಪದಲ್ಲಿದ್ಬಿಟ್ಟು ಆ ಪ್ರಾಡಕ್ಟ್ ಅನ್ನು ಕೂಡ ಏನ್ ಮಾಡ್ಬೇಕು? ಅವರಿಗೆ ಅನುಭವವನ್ನ ಮಾಡಿಸಬೇಕಾಗ್ತದೆ. ಅಂದ್ರೆ ಅಷ್ಟು ನಾವು ಕಾರ್ಯ ಸಾಧನೆಯನ್ನ ಮನಬುದ್ಧಿಯಿಂದ ಮಾಡಬೇಕಾಗ್ತದೆ. ಅದಕ್ಕಾಗಿ ಬಾಬಾ ಹೇಳಿರುವಂತ ಆ ಒಂದು ಸಂಪತ್ತನ್ನ, ಜಮನ ಖಾತೆಯನ್ನ ಎಲ್ಲಿ ಹೇಗೆ ಅಳವಡಿಕೆ ಮಾಡಬೇಕು ಅಲ್ಲೇ ಮಾಡಬೇಕಾಗತ್ತೆ. ಸರಿ, ಈಗ ನೀವು ಈಶ್ವರಿ ಜ್ಞಾನವನ್ನ ಕೇಳ್ತಾ ಇದ್ದೀರಾ, ಅವಾಗ ನೀವು ಯಾರು? ವಿದ್ಯಾರ್ಥಿಗಳು. ಸರಿ, ಈಶ್ವರಿ ಜ್ಞಾನ ಹೇಳ್ತಾ ಇದ್ದೀರಾ, ಆವಾಗ ನೀವು ಯಾರು? ಟೀಚರ್.
ನೀವು ಯಾರು? ಟೀಚರ್. ನೀವು ಟೀಚರ್ ಆಗಬಾರ್ದು, ನೀವು ಮಾಸ್ಟರ್ ಟೀಚರ್. ನೀವು ಯಾರು? ಮಾಸ್ಟರ್. ಮಾಸ್ಟರ್ ಮಾಸ್ಟರ್. ಈಶ್ವರನ ಜ್ಞಾನವನ್ನ ನೀವೇನ್ ಮಾಡ್ತಿದ್ದೀರಿ? ಹೇಳ್ತಾ ಇದ್ದೀನಿ. ಹಾಗಿದೆ ಆ ನೀವು ಜ್ಞಾನವನ್ನು ಹೇಳಬೇಕಾದ್ರೆ ನಿಮ್ಮ ಜೀವನದಲ್ಲಿ ತಂದ್ಬಿಟ್ಟು ಅನುಭವ ಮಾಡ್ಬಿಟ್ಟು ಬೇರೆಯವ್ರಿಗೆ ಹೇಳಬೇಕು, ಅಥವಾ ಹಾಗೆ ಹೇಳ್ಬೇಕು? ಅನುಭವ. ಅನುಭವದ ತಂದೆ. ಅನುಭವ ಇಲ್ಲದೆ ಬರೀ ಜ್ಞಾನ ಹೇಳಿದ್ರೆ ಏನಾಗ್ತದೆ? ಏನು ನಾಟಲ್ಲ, ಬೇರೆಯವರಿಗೆ ತಾಗಲ್ಲ, ಆ ಬೇರೆಯವರಿಗೆ ಪ್ರಭಾವ ಆಗೋದಿಲ್ಲ. ಪ್ರಭಾವ. ಓಕೆ, 2 ಜನ ಕುಮಾರಿಯರು ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ಗೆ ಜಾಯಿನ್ ಆಗ್ತಾರೆ. ಎಷ್ಟು ಜನ? 7 ಜನ. 2 ಜನ ಕುಮಾರಿಯರು, ಸರಿನಾ, ಜಾಯಿನ್ ಆಗ್ತಾರೆ. ಸರಿನಾ? ಒಂದ್ ದಿವಸ ಏನಾಗ್ತಾರೆ, ಒಬ್ಬ ಕುಮಾರಿಗೆ ಆರೋಗ್ಯ ಸರಿ ಇರೋದಿಲ್ಲ. ಎಲ್ಲಿರ್ತಾರೆ ಅವರು? ಆಸ್ಪತ್ರೆ. ಮನೆಯಲ್ಲಿ ಹಾಸ್ಟೆಲ್ ಅಲ್ಲಿ ಇರ್ತಾರೆ. ಎಲ್ಲಿರ್ತಾರೆ? ಹಾಸ್ಟೆಲ್ ಅಲ್ಲಿ. ಇವರಿಬ್ರು ರೂಮ್ ಮೇಟ್ಸ್. ಓಕೆ, ಆ ದಿವಸ ಅವ್ರು ಸ್ಕೂಲಿಗೆ ಹೋಗೋದಿಲ್ಲ. ಓಕೆ, ಕಾಲೇಜಿಗೆ ವಾಪಸ್ ಸಾಯಂಕಾಲ ಬಂದ ಇನ್ನೊಂದು ಕುಮಾರಿ ಕೇಳ್ತಾರೆ, ಇವತ್ತೇನ್ ಹೇಳಿದ್ರು ಅಂತ. ಎಲ್ಲಿ? ಹೋಟೆಲ್, ಕಾಲೇಜಲ್ಲಿ. ಕಾಲೇಜಲ್ಲಿ. ಅವ್ರೇನ್ ಹೇಳ್ತಾರೆ, ಟೀ ಮಾಡೋದು ಹೇಗೆ ಅಂತ ಹೇಳಿದ್ರು. ಏನ್ ಹೇಳಿದ್ರು? ಟೀ ಟೀ ಮಾಡೋದು. ಮಾಡೋದು. ಏನ್ ಹೇಳಿದ್ರು? 200 ml ಒಂದು ಪಾತ್ರೆ ತಗೊಳ್ಬೇಕು, ಅದಕ್ಕೆ 50 ml ನೀರ್ ಹಾಕ್ಬೇಕು, ಮತ್ತೆ 50 ml ಹಾಲ್ ಹಾಕ್ಬೇಕು, ಅದನ್ನು ಒಯ್ದ್ಬಿಟ್ಟು ಸ್ಟವ್ ಒಲೆ ಮೇಲೆ ಯಾವ್ದನ್ನ ಇಡ್ಬೇಕು ಯಾವ್ದನ್ನ ಪಾತ್ರೆನ. ಅದಾದ್ಮೇಲೆ ಲೈಟರ್ ಆನ್ ಮಾಡ್ಬೇಕು. ಆಮೇಲೆ 3 ಸ್ಪೂನು ಟೀ ಪೌಡರ್, ಟೀ ಸಕ್ಕರೆ, ಪೌಡರ್, ಸಕ್ಕರೆ ಹಾಕ್ಬೇಕು. ಆಮೇಲೆ ಟೀ ಟೀ ಪೌಡರ್. ಟೀ ಪೌಡರ್ ಹಾಕ್ಬೇಕು. ಆಮೇಲೆ ಚೆನ್ನಾಗಿ ಅದನ್ನ ಏನ್ ಮಾಡ್ಬೇಕು, 5 ನಿಮಿಷ ಕುದಿಸ್ಬೇಕು. ಅದಾದ್ಮೇಲೆ ಏನ್ ಮಾಡ್ಬೇಕು, ಸೋಸ್ಬೇಕು. ಆಮೇಲೆ ಕಪ್ ಸಾಸರ್ ಕೊಟ್ಬಿಟ್ಟು ಇದನ್ನ ಅವ್ರಿಗೆ ಸಪ್ಲೈ ಮಾಡ್ಬೇಕು. ಇದೇನು ವಿಧಿ. ಅವ್ರೇನ್ ಮಾಡಿದ್ದಾರೆ? ಯಾರು ಹೇಳ್ತಿದ್ದಾರೆ? ಅವ್ರೇನ್ ಮಾಡಿದ್ದಾರೆ? ಅವ್ರು ಇನ್ನೂ ಪ್ರಯೋಗ ಮಾಡಿಲ್ಲ. ಅವ್ರು ಕೇಳ್ಕೊಂಡು ಬಂದಿದ್ದಾರೆ. ಏನ್ ಮಾಡಿದ್ದಾರೆ? ಕೇಳ್ಕೊಂಡು ಕೇಳ್ಕೊಂಡು ಬಂದ್ಬಿಟ್ಟು ಇನ್ನೊಬ್ರಿಗೆ ಏನ್ ಮಾಡ್ತಿದ್ದಾರೆ? ತಿಳಿಸಿದ್ದಾರೆ. ಆವಾಗ ಅಲ್ಲಿರುವಂತ ಕುಮಾರ್ ಇದಾರಲ್ಲ, ಅವ್ರು ಏನ್ ಹೇಳ್ತಾರಂತಂದ್ರೆ, ಸರಿ ನೀವು ನೀರ್ ಹಾಕ್ಬೇಕು, ಹಾಲು ಹಾಕ್ಬೇಕು, ಸಕ್ಕರೆ ಹಾಕ್ಬೇಕು, ಟೀ ಪೌಡರ್ ಹಾಕ್ಬೇಕು ಅಂತಂದ್ರಲ್ಲ, ಒಂದಾದ್ಮೇಲೆ ಒಂದು ನಾನು ಎಲ್ಲಾನು ಒಂದೇ ಸಲ ಹಾಕ್ಬಿಟ್ಟು ಒಲೆ ಮೇಲೆ ಇಡ್ತೇನೆ, ಅವಾಗ ಟೀ ಆಗತ್ತೋ ಆಗಲ್ವೋ? ಆಗುತ್ತೆ. ಆಗುತ್ತೆ. ರಾಕೇಶ್ ಅಣ್ಣ ಸ್ವಲ್ಪ ಯೋಚನೆ ಮಾಡ್ತಿದಾರ. ಆಗುತ್ತೇನೆ, ಆಗುತ್ತೆ. ಹಾಗೆ ಆಗತ್ತೆ ಅಂದಾಗ ಯೋಚನೆ ಯಾಕೆ ಮಾಡಿದ್ರಿ ನೀವು? ಟೇಸ್ಟ್ ಏನಾದ್ರು ಬದಲಾಗೋದೇನೋ. ಆದ್ರೆ ಅನುಭವ ಇಲ್ಲ. ಅನುಭವ ಇರ್ಬೇಕು ತಾನೆ, ಪಕ್ಕ. ಆಗತ್ತೋ ಆಗಲ್ವೋ? ಆಗುತ್ತೆ, ಆಗುತ್ತೆ. ಆಗುತ್ತೆ. ಆದ್ರೆ ಆ ಕುಮಾರಿ ಹತ್ರ ಕೇಳಿದ ಅವ್ರು ಏನ್ ಹೇಳ್ತಾರೆ? ನನಗ್ ಗೊತ್ತಿಲ್ಲ. ಯಾಕೆ ಹೇಳಿ? ಮಾಡೇ ಇಲ್ಲ. ಅವ್ರು ಮಾಡಿ ನೋಡಿ. ಅನುಭವ ಇಲ್ಲ, ಜ್ಞಾನ ಮಾತ್ರ ಗೊತ್ತೇ ಹೊರತು ಪ್ರಾಕ್ಟಿಕಲ್ ಅನುಭವ ಇಲ್ಲ. ಸರಿ. ನಾನು ಎಲ್ಲವನ್ನು ಹಾಕ್ತೇನೆ, ನಾನು ಸಕ್ಕರೆ ಹಾಕೋದಿಲ್ಲ, ಟೀ ಆಗ್ತದೋ ಆಗಲ್ವೋ? ಆಗಲ್ಲ. ಆಗುತ್ತೆ. ಟೀ ಆಗೋದಿಲ್ವಾ? ಟೀ ಆಗುತ್ತೆ. ಅದಕ್ಕೊಂದು ನಿಂಬೆ ಆಗುತ್ತೆ, ರುಚಿ ಇರಲ್ಲ. ಬ್ಲಾಕ್ ಟೀ ಆಗುತ್ತೆ. ಲಿಂಬೆಹಣ್ಣು ಬಿಟ್ರೆ ಬ್ಲಾಕ್ ಟೀ ಅಂತ. ಲಿಂಬೆಹಣ್ಣು ಬಂದಿಲ್ಲ. ಬ್ಲ್ಯಾಕ್ ಟೀ ಹೆಂಗ್ ಬಂದ್ಬಿಡ್ತದೆ? ಲಿಂಬೆಹಣ್ಣು ಹಾಕ್ಬಿಟ್ಟು ಹಾಲು ಹಾಕಿರ್ತೀರಾ ನೀವು, ಹಾಲು ಹಾಳಾಗೋದಿಲ್ಲ ಅದು? ಹಾಲು ಹಾಕ್ಬಾರ್ದು. ನಾನು ಹಾಲಿನ ವಿಷಯ ಹೇಳಿಲ್ಲ, ನಾನು ಹೇಳಿದ್ದೇನು ಸಕ್ಕರೆ ಮಾತ್ರ ಹಾಕೋದಿಲ್ಲ ಅಂತ ಹೇಳಿದ್ದೇನೆ. ನನ್ನ ಕಂಡೀಷನ್ ಏನ್ ಹೇಳಿದ್ದು, ಬೇರೆ ಎಲ್ಲವನ್ನ ಹಾಕ್ತೀನಿ, ಯಾವ್ದನ್ನ ಹಾಕೋದಿಲ್ಲ ನಾನು? ಸಕ್ಕರೆವನ್ನು ಅವಾಯ್ಡ್ ಮಾಡ್ತಾ. ಅವಾಗ ಟೀ ಆಗತ್ತೋ ಆಗಲ್ವೋ? ಟೀ ಆಗುತ್ತೆ. ಟೀ ಆಗತ್ತೆ, ವಿದೌಟ್ ಶುಗರ್ ಆಗ್ತದೆ ಅಷ್ಟೇ. ಟೀ ಆಗ್ತದೋ ಆಗಲ್ವೋ? ಆಗುತ್ತೆ. ಆಗುತ್ತೆ. ವಿದೌಟ್ ಶುಗರ್ ಆಗತ್ತೆ. ಸರಿ, ನಾನು ಹಾಲು ಹಾಕೋದಿಲ್ಲ, ಅವಾಗ ಟೀ ಆಗತ್ತೋ ಆಗಲ್ವೋ? ಆಗೋದಿಲ್ಲ. ಆ ಆಗುತ್ತೆ. ಆಗುತ್ತೆ. ಅದಕ್ಕೆ ಹೇಳುದು ರಾಕೇಶ್ ಎಣ್ಣೆ ಟೀ ಮಾಡೋ ಅನುಭವ ಇಲ್ಲ ಅಂತ. ಇದೆಲ್ಲ ಗೊತ್ತಾಗ್ಬಿಡ್ತದೆ. ಬ್ಲ್ಯಾಕ್ ಟೀ ಆಗತ್ತೆ. ಟೀ ಆಗ್ತದ ಇಲ್ವೋ? ಆಗುತ್ತೆ. ಓಕೆ, ನಾನು ಹಾಲಿನ ಬದಲಿಗೆ ಲಿಂಬೆ ಹಣ್ಣು ಎಣ್ತೇನೆ, ಟೀ ಆಗ್ತದೋ ಆಗಲ್ವೋ? ಆಗುತ್ತೆ. ನಾನು ಎಲ್ಲಾನು ಹಾಕ್ತೇನೆ, ಟೀ ಪೌಡ್ರೇ ಹಾಕೋದಿಲ್ಲ, ಟೀ ಆಗತ್ತೋ ಆಗಲ್ವೋ? ಆಗಲ್ಲ. ಆಗಲ್ಲ. ಆಗುತ್ತೆ. ಅದಕ್ಕೆ ಆಗಲ್ಲ. ಯಾಕೆ ಬೇರೆದ್ರಲ್ಲಿ ಒಂದೊಂದು ಐಟಮ್ ಎಲ್ಲ ತೆಗೆದಿದೆ ಅಂದ್ರೆ ಅವಾಗ ಟೀ ಆಯ್ತು, ಟೀ ಪೌಡರ್ ಹಾಕಿದಾಗ ಟೀ ಯಾಕೆ ಆಗಬಾರ್ದು? ಟೀ ಮೇನ್ ಪೌಡರ್ ಮುಖ್ಯ ಅಲ್ಲ, ಟೀ ಪೌಡರ್ ಮುಖ್ಯ. ಟೀ ಟೀ ಅದಕ್ಕೆ ಪೌಡರ್ ಹೆಸರೇ ಟೀ ಅಂತಿದೆಯಲ್ಲ ಅಣ್ಣ, ಅದು ಟೀ ಮೇನ್. ಅವಾಗ ಟೀ ಪೌಡರ್ ಬೇಕೇ ತಾನೆ? ಹೌದು. ಸರಿ, ಆಗ ಟೀ ಪೌಡರ್ ಜೊತೆ ನಾನು ಕಾಫಿ ಪೌಡರ್ ಸೇರಿಸ್ತೇನೆ, ಆವಾಗ ಟೀ ಆಗ್ತದೋ ಆಗಲ್ವೋ? ಆಗಲ್ಲ. ಓಕೆ, ಟೀ ಪೌಡರ್ ಜೊತೆ ನಾನು ಸ್ವಲ್ಪ ಶುಂಠಿ ಸೇರಿಸ್ತೇನೆ, ಟೀ ಚೆನ್ನಾಗ್ ಆಗತ್ತೋ ಇಲ್ವೋ? ಮಸಾಲೆ ಟೀ ಆಗುತ್ತೆ. ಆಗ್ತದೋ ಇಲ್ವೋ?
ಆಗುತ್ತೆ. ಅದ್ರ ಜೊತೆಗೆ ಸ್ವಲ್ಪ ನಾನು ಏನ್ ಮಾಡ್ತೇನೆ, ಯಾಲಕ್ಕಿ ಸೇರಿಸ್ತೇನೆ. ಟೀ ಆಗ್ತದೋ ಆಗಲ್ವೋ? ಆಗುತ್ತೆ. ಆಗ್ತದೆ. ಅದ್ರ ಜೊತೆಗೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿಲ್ಲ ಉಪ್ಪು ಹಾಕ್ತಾನೆ. ಟೇಸ್ಟ್ ಚೆನ್ನಾಗಿ ಆಗ್ತದೋ ಆಗಲ್ವೋ? ಆಗಲ್ಲ. ಆಗಲ್ಲ. ಅಂದ್ರೆ ಏನಾಗ್ತದೆ, ಏನ್ ಹಾಕಬೇಕು ಅದನ್ನ ಏನ್ ಹಾಕಬಾರ್ದು, ಎಷ್ಟು ಪ್ರಮಾಣದಲ್ಲಿ ಹಾಕ್ಬೇಕು ಅಂತ ನಮ್ಗೆ ಏನಾಗಿರ್ಬೇಕು ಗೊತ್ತಿರ್ಬೇಕು. ಗೊತ್ತಿಲ್ಲ. ಸರಿ. ನಾನ್ ನೀರೇ ಹಾಕುದಿಲ್ಲ, ಬರೀ ಹಾಲಿಂದ ಟೀ ಮಾಡ್ತೇನೆ. ಟೀ ಆಗ್ತದೋ ಆಗಲ್ವೋ? ಆಗುತ್ತೆ. ಆಗುತ್ತೆ. ಸರಿ. ನಾನು ಹಾಲು ಹಾಕೋದಿಲ್ಲ, ನಾನು ಮೊಸರು ಹಾಕ್ತೇನೆ. ಅವಾಗ ಟೀ ಆಗ್ತದೋ ಆಗಲ್ವೋ? ಆಗಲ್ಲ. ಆಗಲ್ಲ. ಯಾಕೆ? ಮೊಸರು ಕೂಡ ಹಾಲಿನ ಪ್ರಾಡಕ್ಟ್ ಅಲ್ವಾ? ಅದು ಮೊಸರಲ್ಲ ಅವಾಗ ಟೀ ಹೊಡೆದಾಗುತ್ತೆ. ಆಗ್ತದೋ ಆಗಲ್ವೋ? ಆಗಲ್ಲ. ನಾನು ತುಪ್ಪ ಹಾಕ್ತೇನೆ, ತುಪ್ಪದಲ್ಲಿ ಮಾಡ್ತೇನೆ, ಚೆನ್ನಾಗಿ ಟೀಗೆ ಆಗ್ತದೋ ಆಗಲ್ವೋ? ಆಗಲ್ಲ. ಇದೆಲ್ಲ ಯಾರು ಉತ್ತರ ಹೇಳಿಕ್ ಸಾಧ್ಯ? ಅನುಭವ ಇರೋರು. ಹಾ, ಅರ್ಥ ಆಯ್ತು. ಹ್ಮ್. ಅನುಭವ ಇಲ್ದೇನೆ ಬರೀ ಪುಸ್ತಕದ ಬದನೆಕಾಯಿ ಇದ್ದರೆ ಏನಾಗೋದಿಲ್ಲ, ಮನಸ್ಸಲ್ಲಿ ಡೌಟ ಬರ್ತದೆ. ಏನಂತ ಆಗತ್ತೋ? ಆಗೋದಿಲ್ಲ. ಆಗಲ್ವೋ? ಯಾಲಕ್ಕಿ ಓಕೆ ಅಂತಂದ್ರು, ಶುಂಠಿ ಓಕೆ ಅಂತಂದ್ರು, ಅದ್ರ ಬದಲು ನಾನು ಸಾಸಿವೆ ಹಾಕ್ತೇನೆ, ಆಗತ್ತಾ? ಆಗಲ್ಲ. ಆಗಲ್ಲ. ಅರ್ಥ ಆಯ್ತು ನಿಮಗೆ? ಎಲ್ಲಿ ಯಾವ್ದನ್ನ ಹಾಕ್ಬೇಕು ಅಂತ ನಮ್ಗೆ ಏನಾಗಿರ್ಬೇಕು, ಗೊತ್ತಿರ್ಬೇಕು. ಗೊತ್ತಿರ್ಬೇಕು ಅಂತ. ಅದ್ರ ಅನುಭವ. ಅನುಭವ ಇಲ್ಲ. ಈಗ ಹೇಳಿ, ಯಾವ್ದು ದೊಡ್ಡ ಅಥಾರಿಟಿ? ಅನುಭವ. ಅನುಭವ. ಹೌದು ತಾನೆ? ಹಾಗೆ ಇಲ್ಲಿ ಬೆಳಿತಾರೆ ಮಕ್ಕಳೇ, ಅಡಿಗೆ ಮಾಡುವಂತ ಅನುಭವ ಇದೆ ನಿಮಗೆ ಅಲ್ವಾ? ಶರೀರವನ್ನು ಸುಂದರ ಮಾಡುವಂತ ಅನುಭವ ಇದೆ. ಸರಿ. ಜೀವನದಲ್ಲಿ ಸುಳ್ಳು ಹೇಳುವಂತ ಅನುಭವ ಇದೆ. ಯಾವ ಅನುಭವ ಇಲ್ಲ? ಭಗವಂತನ ಅನುಭವ ಮಾಡೋದಿಲ್ಲ. ಭಗವಂತನ ಮುರಳಿಯ ಒಂದೊಂದು ಶಬ್ದವನ್ನೂ ಕೂಡ ಏನ್ ಮಾಡ್ಬೇಕು, ಅನುಭವ ಮಾಡು. ಅಲ್ವಾ? ಅನುಭವ ಯಾರ್ದಾರೋ ಮನೆಗೆ ಹೋದಾಗ ಅಡಿಗೆ ಚೆನ್ನಾಗಿ ಮಾಡಿದ್ರೆ, ಅದು ರುಚಿ ಆದ್ರೆ ಮನೆಗೆ ಬಂದ್ಬಿಟ್ಟು ಏನ್ ಮಾಡ್ತೀವಿ, ಹೇಳ್ತೀವಿ. ಅದರ ಮಾಡ್ತೀವಿ. ರೆಸಿಪಿ ಬರ್ಕೊಂಡು ಬಂದ್ಬಿಟ್ಟು ಮನೆಗೆ ಬಂದ್ ಮಾಡ್ತೀವಿ ತಾನೆ? ಹೌದು. ಹೌದು. ಹಾಗೆ ಬಟ್ಟಿಗಳಲ್ಲಿ ಹೋದಾಗ ಯೋಗ ಚೆನ್ನಾಗಾದಾಗ ನಿಮಿತ್ತದವ್ರು ಹೆಂಗ್ ಯೋಗ ಮಾಡಿದ್ರೆ ಏನು ಅಂತ ಕೇಳ್ಕೊಂಡ್ಬಿಟ್ಟು ಬರ್ಕೊಂಡ್ ಬಂದ್ಬಿಟ್ಟು ಮನೇಲಿ ಮಾಡ್ತೀರಾ, ಅಥವಾ ಬರೀ ಭಾಷಣ ಮಾತ್ರ ಚೆನ್ನಾಗಿತ್ತು ಅಂತ ಮೈಕ್ನಲ್ಲಿ ಹೇಳ್ಬಿಟ್ಟು ಬರ್ತೀರಾ? ಪ್ರಾಕ್ಟೀಸ್ ಮಾಡ್ತೀವಿ. ಪ್ರಾಕ್ಟೀಸ್ ಮನೆಗೆ ಮಾಡ್ಬೇಕಾದ್ರೆ ಬರ್ಕೊಂಡ್ practice ಬರ್ಬೇಕಲ್ಲ, ವಿಧಿ ಏನು ಅಂತ ಕೇಳ್ಬೇಕಲ್ವಾ, ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ ಹೇಳಿ ಕೇಳ್ಬೇಕು ತಾನೆ? ಹೌದು. ಹಾಗೆ ನಾವು ಎಷ್ಟು ಪ್ರಶ್ನೆ ಕೇಳ್ತೀವಿ. ಬ್ರಹ್ಮ ಭೋಜನ ಆದ ತಕ್ಷಣ ಬುಕ್ ತಗೊಂಡು ಹೋಗ್ತೀವಿ, ಯಾರು ಅಡಿಗೆ ನಿಮಿತ್ತ ಆಗಿದಾರ ಅವ್ರ ತಗ್ಬಿಟ್ಟು ಕೇಳ್ತೀವಿ, ಅಕ್ಕೋರೆ ಇವತ್ತಿನ ಪಾಯಸ ಚೆನ್ನಾಗಿತ್ತು, ಏನೇನ್ ಹಾಕಿದ್ದೀರಿ ಅಂತ ದೊಡ್ಡ ಬುಕ್ ತಗೊಂಡು ಹೋಗ್ತೀರಾ ಅಲ್ಲಿ. ಅದು ಇಲ್ಲಿ ಮಾತ್ರ ತಗೊಂಡೋಗಲ್ಲ. ನಾವು ಯೋಗ ಮಾಡ್ದು ಈ ರೀತಿ ಆಗೋದಿಲ್ಲ ಅನ್ನೋರು, ಹೆಂಗೆ ಯೋಗ ಮಾಡ್ತೀರಿ ನೀವು, ಯಾವ ವಿಧಿಯಲ್ಲಿ ಮಾಡ್ತೀರಿ, ಅಲ್ಲಿ ಮನಸ್ಸು ಬುದ್ಧಿ ಏನ್ ಮಾಡ್ತೀರಿ ಕೇಳ್ತೀರಾ? ಇಲ್ಲ. ಯಾಕೆ? Okay. ಪ್ರಶ್ನೆ ರಾಕೇಶ್ ಅಣ್ಣವ್ರಿಗೆ. ರಾಕೇಶ್ ಅಣ್ಣವ್ರೆ, ಹೇಳಿ. ಬ್ರಹ್ಮ ಭೋಜನ ತಿಂದ ಮೇಲೆ ಏನೇನು ಮಾಡ್ಬೇಕು ಅಂತ ಬುಕ್ ತಗೊಂಡು ಯಾರು ಹೋಗ್ತಾರೆ ಹೇಳಿ? ಲೇಡೀಸ್ ಹೋಗ್ತಾರೆ. ಜಡ್ಸ್ ಯಾಕೆ ಹೋಗೋದಿಲ್ವೋ? ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಮ್ಗೆ ತಿಂದ ಮಾತ್ರ ಗೊತ್ತೇ ಹೊರತು ಮಾಡಿ ಗೊತ್ತಿಲ್ವಲ್ಲ. ಹೌದು. ಯಾರು ಮಾಡಿ ಗೊತ್ತಿರ್ತದ ಅವ್ರಿಗೆ ಏನಾಗುತ್ತೆ, ಇನ್ನೂ ಚೆನ್ನಾಗಿರೋದು ಮಾಡ್ಬೇಕು, ಚೆನ್ನಾಗಿರೋದನ್ನ ಮಾಡಬೇಕು ಅಂತ ಅವ್ರಿಗೆ ಏನಿರ್ತದೆ, ಹುಮ್ಮಸ್ ಇರ್ತದೆ. ಮನಸ್ಸಿನಲ್ಲಿ ಆಸಕ್ತಿ ಇರುವಂತ ಕಾರಣದಿಂದ ಹೇಗೆ ಮಾಡಬೇಕು ಅಂತ ಅವ್ರು ಕೇಳಲಿಕ್ಕೆ ಹೋಗ್ತಾರೆ. ಹೋಗ್ತಾರೆ. ಯಾರು ಚೆನ್ನಾಗಿ ತಿಂದಿಡ್ತಾರೋ ಅವ್ರಿಗೇನಾಗೋದಿಲ್ಲ, ಕೇಳಬೇಕು ಅಂತ ಅನ್ಸೋದಿಲ್ಲ. ಅನ್ಸೋದಿಲ್ಲ. ಅಂದ್ಮೇಲೆ ನಿಮ್ಮ ನೀವು ತಿಳ್ಕೊಳ್ಳಿ, ನೀವ್ ಯಾರು? ಸುನನೆ ವಾಲೆ ಸಮಾನೆ ವಾಲೆ. ಅಥವಾ ಒಂದು ವೇಳೆ ಅಲ್ಲಿ ಏನಾದ್ರು ಅಡಿಗೆ ಮಾಡ್ತಾ ಇದ್ರೆ ಅಲ್ಲಿ ಹೋಗ್ಬಿಟ್ಟು ನಾವು ಕೂಡ ಅಡಿಗೆಯನ್ನ ಮಾಡ್ಲಿಕ್ಕೆ ಸಹಯೋಗ ಕೊಡಬೇಕು, ನಾವು ಕೂಡ ಮಾಡಬೇಕು ಅನ್ನುವಂತ ಕಲಿಕೆ, ಶಿಕ್ಷಣವನ್ನ ನಾವೇನ್ ಮಾಡ್ಬೇಕಾಗ್ತದೆ, ಪಡ್ಕೊಳ್ಬೇಕಾಗ್ತದೆ. ಅದಕ್ಕಾಗಿ ಮಾಡ್ತಾರೆ, ಮುರುಳಿಯ ಪ್ರತಿಯೊಂದು ಖಜಾನೆಗಳನ್ನ ಎಲ್ಲೆಲ್ಲಿ ಹೇಗೆ ಉಪಯೋಗ ಮಾಡ್ಕೊಳ್ಬೇಕು ಅಂತ ಕಾರ್ಯದಲ್ಲಿ ತೊಡಗಿಸಿದ್ದೀರಾ, ಅದರ ಮೂಲಕ ಅದನ್ನು ವೃದ್ಧಿ ಮಾಡಿದೀರಾ ಅಂತ ಬಾಬಾ ಏನ್ ಮಾಡ್ತಿದ್ದಾರೆ, ಹೇಳ್ತಾ ಇದ್ದಾರೆ. ಒಂದು ವೇಳೆ ಅದೆಲ್ಲ ಕರೆಕ್ಟ್ ಆಗಿದ್ರೆ ನೀವ್ ಹೇಗಿರ್ತೀರಿ, ಖುಷಿಯಾಗಿ ಸಂಪನ್ನ ಆಗಿರ್ತೀರಿ. ಹೇಗಿರ್ತೀರಿ? ಸಂಪನ್ನ ಆಗಿರ್ತಾರೆ. ಹೇಗೆ? ಆತ್ಮಿಕವಾಗಿ. ಹೇಗೆ? ಆತ್ಮಿಕ. ನಾಲ್ಗೆಗೆ ಊಟ ಸಿಗಬಹುದು, ಸಿಗದೆ ಇರ್ಬೋದು, ಶರೀರ ಕಾಯಿಲೆ ಇರ್ಬೋದು, ಇಲ್ಲದೆ ಇರ್ಬೋದು, ಆದ್ರೆ ಆತ್ಮಿಕವಾಗಿ ಮಾಡುವಂತ ಪ್ರತಿಯೊಂದು ಕರ್ಮದಲ್ಲೂ ಏನು ಸಿಕ್ಕಿದ್ದು ಅದ್ರಲ್ಲಿ ನೀವೇನಾಗಿರ್ತೀರಿ, ಸಂಪನ್ನ. ಅವಾಗ ಅದು ಬೇಕು ಇದು ಬೇಕು ಅಂತ ನಿಮ್ಮ ಮನಸ್ಸಿನಲ್ಲಿ ಪ್ರಶ್ನೆಗಳು ಬರೋದಿಲ್ಲ. ಬರುವುದಿಲ್ಲ. ನೀವು ಮಾಡಿರುವಂತ ಪಲಾವ್ ತಳ ಹಿಡಿದಿದ್ರೆ ಏನಾಗ್ತದೆ, ತಿನ್ಬೇಕಾದ್ರೆ ನಿಮ್ಗೆ ಇಷ್ಟ ಆಗತ್ತಾ? ಇಲ್ಲ. ಆಗಲ್ಲ. ಬೇರೆಯವ್ರಿಗೆ ತಿನ್ನಿಸಿದ್ರೆ ಅವ್ರಿಗೆ ಇಷ್ಟ ಆಗೋದಿಲ್ಲ. ಬೇರೆಯವ್ರು ತಳ ಹಿಡಿಸಿದಾಗ ಭಾಷಣ ಮಾಡ್ಲಿಕ್ಕೆ, ನಿಂದನೆ ಮಾಡ್ಲಿಕ್ಕೆ, ಸಿಟ್ಟು ಮಾಡ್ಲಿಕ್ಕೆ ನಿಮ್ಗೆ ಬರ್ತದೆ.
ಸರಿ, ನೀವು ತಳ ಹಿಡಿಸಿದ್ರೆ ಯಾರಿಗೆ ಬೈತೀರಿ? ನನ್ಗೆ ಬೇಕು. ಮತ್ತೆ ಹೊಸದಾಗಿ ಮಾಡ್ಲಿಕ್ಕೆ ಟೈಮ್ ಇಲ್ಲ, ಅಲ್ಲಿ ಹೋಟೆಲಲ್ಲಿ ತಿನ್ನುವಂಗಿಲ್ಲ. ಓಕೆನಾ? ಅವಾಗ ಏನ್ ಮಾಡ್ತೀರಿ? ಅದೇ ತಳ ಮಾಡಿ ಹಿಡಿದಿರೋದನ್ನ ಏನ್ ಮಾಡ್ಬೇಕು? ತಿನ್ಬೇಕಾಗ್ತದೆ ಯಾವಾಗ? ಸಮಯ ಇಲ್ಲದೆ ಇದ್ದಾಗ. ಮಧ್ಯಾಹ್ನದ ಸಮಯದಲ್ಲಿ. ಅವಾಗ ಹೇಳ್ತೀವಿ ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ ಅಂತ ಹೇಳ್ತೀರಿ. ಯಾವ್ದೇಳಿ? ಮಾಡಿರೋ ಅಡಿಗೆ ನಾನು ಮಾಡಿರುವಂತಹ ಕತ್ತೋಗಿರುವಂತಹ ಫಲವನ್ನ ನಾನೇ ತಿನ್ನುವಂಥದ್ದು ಭಾಗ್ಯ. ಅದ್ರ ಜೊತೆಗೆ ಭಾಗ್ಯ ಏನು ಅಂತ, ನಿಮ್ ಪಕ್ಕದಲ್ಲಿ ಯಾರು ಊಟ ಕೂತ್ಕೊಂಡಿದಾರೋ ಅವರಿಗೂ ಕೂಡ ತಳ ಹಿಡಿದಿರುವಂತ ವಾಸನೆ ಕೊಡುವಂಥದ್ದು ನಿಮ್ಮದು ಭಾಗ್ಯ. ಅವರು ನಿಮ್ದು ಫಲಾವ್ ಹೆಂಗಿದೆ ನೋಡೋಣ ಅಂತ ಟೇಸ್ಟ್ ತಿಂದ್ಬಿಟ್ರೆ ಅವ್ರಿಗೆ ಗೊತ್ತಾಗ್ಬಿಡ್ತದೆ ಏನಂತ, ಒಳಗಡೆಗೆ ಮರ್ಮ ಏನು ಅಂತ. ಅವಾಗ ಏನ್ ಹೇಳ್ತಾರೆ, ಅಯ್ಯೋ ನಾನ್ ಮಾಡಿದ್ದಲ್ಲಪ್ಪ, ನಮ್ಮಮ್ಮ ಮಾಡಿದ್ದು ಅಂತ ಯಾರ ಮೇಲೆ ಹಾಕ್ಬಿಡೋದು? ಅಮ್ಮನ ಮೇಲೆ ಆಮೇಲೆ ಮಜಾ ಏನು ಗೊತ್ತಾ, ಮೊದಲೇ ದಿನ ಹೇಳಿರ್ತಾರೆ ನಮ್ಮಮ್ಮ ಊರಿಗೆ ಹೋಗಿದ್ದಾರೆ 1 ವಾರ ಬರೋದಿಲ್ಲ ಅಂತ. ಅವಾಗ ಎದುರುಗಡೆ ಪಕ್ಕದವ್ರು ಗೊತ್ತಾಗ್ತದೆ ಇವ್ರು ಸುಳ್ಳು ಹೇಳ್ತಿದ್ದಾರೆ ಅಂತ, ಅಲ್ವಾ? ಅದಕ್ಕಾಗಿ ಹೇಳ್ತಾರೆ ಎಲ್ಲದಕ್ಕಿಂತ ದೊಡ್ಡದು ಯಾವ್ದಂತೆ? ಅನುಭವ. ಅನುಭವದ. ಅದಕ್ಕಾಗಿ ನಾನು ಸಾಯ್ಬೇಕು, ಸ್ವರ್ಗ ಪಡಿಬೇಕು. ಅಂದ್ರೆ ನೀವು ಸ್ವತಃ ಕಾರ್ಯವನ್ನ ನೀವು ಮಾಡಬೇಕಾಗತ್ತೆ. ಒಂದು ವೇಳೆ ಆ ಆತ್ಮರು ಸಂಪನ್ನರಾಗಿದ್ದಾರೆ ಯಾವ್ದಿಂದ? ಗುಣಗಳಿಂದ. ಅನುಭವದಿಂದ ಮತ್ತು ಆತ್ಮಿಕ ಶಕ್ತಿಯಿಂದ. ವಿಶೇಷವಾಗಿ ಊಟ, ತಿಂಡಿ, ಬಟ್ಟೆ, ಶರೀರಕ್ಕೆ ಸಂಬಂಧಪಟ್ಟ ವಿಷಯ ಬಗ್ಗೆ ಬಾಬಾ ಮಾತಾಡ್ತಾ ಇಲ್ಲ. ಓಕೆ, ಆ ಆತ್ಮ ಸಂಪನ್ನವಾಗಿದ್ರೆ, ಅವ್ರು ಸಂಪನ್ನರಾಗಿದ್ದಾರೆ ಅಂತ ಹೆಂಗ್ ಗೊತ್ತಾಗತ್ತೆ? ಖುಷಿ, ಹಗುರತೆ. ಒಬ್ಬ ವ್ಯಕ್ತಿ ಶ್ರೀಮಂತವಾಗಿದೆ ಹೆಂಗ್ ಗೊತ್ತಾಗ್ತದೆ? ಹಾಕೋ ಡ್ರೆಸ್, ಕ್ಲೀನ್ ಆಗಿರೋ ಬಟ್ಟೆ, ಆಭರಣ, ಶರೀರದ ಶೃಂಗಾರ, ಅವರು ಉಪಯೋಗ ಮಾಡುವಂತ ಸಾಧನ, ಅಲ್ವಾ? ಅವ್ರ ಇದ್ದರೆ ತಾನೇ ಅವ್ರದನ್ನ ಧರಿಸ್ತಾರೆ. ಧರಿಸಿದಾಗ ಜನರಿಗೆ ಕಾಣುತ್ತೆ. ಅವಾಗ ಇವರು ಎಷ್ಟು ಶ್ರೀಮಂತರು ಅಂತ ಏನಾಗತ್ತೆ ಗೊತ್ತಾಗ್ತದೆ. ಆದ್ರೆ ನೀವೇನ್ ಧರಿಸಿದೇನೋ ಅದು ಸ್ವಂತ ಸಂಪಾದನೆ ಇರ್ಬೇಕೆ ಹೊರತು ಅದು ಬಾಡಿಗೆದು ಆಗ್ಬಾರ್ದು. ಉಮಾ ಗೋಲ್ಡು ಇರಬಾರದು. ಹೇಗಿರ್ಬೇಕು? ಒರಿಜಿನಲ್ ಗೋಲ್ಡ್ ಇರಬೇಕಾಗ್ತದೆ. ಅದಕ್ಕಾಗಿ ಅಂತಹ ಆತ್ಮಗಳ ಕಣ್ಣಲ್ಲಿ, ನಡವಳಿಕೆಯಲ್ಲಿ, ಶರೀರದಲ್ಲಿ, ಮುಖದಲ್ಲಿ, ಸಂಕಲ್ಪದಲ್ಲಿ, ಮಾತಿನಲ್ಲಿ ಏನಿರ್ತದಂತೆ? ಸತ್ಯತೆ. ಆ ಭಗವಂತನ ಶಕ್ತಿ ಹಿಡಿದು ರಿಫ್ಲೆಕ್ಷನ್ ತುಂಬಾ ಬಡತನದಲ್ಲಿರುವಂತ ಮಗು, 3 ಹೊತ್ತಿಗೆ ಊಟನೂ ಕೂಡ ಇಲ್ಲ, ಸರಿನಾ? ಅಂತವ್ರು ಹೊರಗಡೆ ಪ್ರಪಂಚಕ್ಕೆ ಹೋಗ್ಬೇಕಾದ್ರೆ ಸೆಂಟ್ ಸ್ಪ್ರೇ ಮಾಡ್ಕೊಂಡು ಹೋಗ್ಲಿಕ್ಕೆ ಆಗತ್ತಾ? ಆಗೋದಿಲ್ಲ. ಯಾಕೆ? ಪಾಪ ಊಟಕ್ಕೆ ಅಷ್ಟು ದುಡ್ಡು ಅವ್ರ ಹತ್ರ ಇಲ್ಲ ಇಲ್ಲ, ಅಲ್ವಾ? ಹಾಗೆ ಇಲ್ಲಿ ಹೇಳ್ತಾರೆ, ಅವ್ರು ಹೆಂಗ್ ಇಡ್ತಾರಂತಂದ್ರೆ ಅರಳಿರುವಂತ ಗುಲಾಬಿ ಹೂವಿನ ಹಾಗೆ ಇಡ್ತಾರಂತ. ಹೆಂಗಿರ್ತಾರೆ? ಗುಲಾಬಿ ಹೂವಿನ. ಅಂದ್ರೆ ಅವರ ಹತ್ರ ಬಂದಾಗ ಈಶ್ವರೀಯ ಸುಖದ ಸಪ್ತಗುಣಗಳ ಅನುಭವ ನಿರಾಕಾರ ರೂಪದಲ್ಲಿ ಬೇರೆಯವ್ರಿಗೂ ಕೂಡ ಆಗುತ್ತೆ. ಅವರ ಹತ್ರ ಬಂದಾಗ ಅವರ ಮುಖ ಗಂಟಾಕಿದಿರ್ತದೆ, ಇಲ್ಲ ಕೆಂಪಾಗಿರ್ತದೆ, ಮೂಗಿನ ತುದಿಯಲ್ಲಿ ಕೋಪ ಇರ್ತದೆ, ಇರೋದಿಲ್ಲ. ಹೊಟ್ಟೆ ಕಿಚ್ಚಿರ್ತದೆ, ಇರೋದಿಲ್ಲ. ಮತ್ತೆ ಹೆಂಗಿರ್ತದೆ? ಅರಳಿದ ಗುಲಾಬಿ ತರ ಇರ್ತದೆ. ಶಾಂತವಾಗಿ ನೆಮ್ಮದಿಯಿಂದ ಮುಗುಳ್ನಗೆಯಿಂದ ಖುಷಿಯಿಂದ ಇರ್ತಾರೆ. ಆದ್ಮೇಲೆ ನಾಟಕೀಯವಾಗಿ ಖುಷಿಯಾಗಿರೋದು ಬೇರೆ, ನಾಟಕೀಯವಾಗಿ ಖುಷಿ ಇರೋದು ಅಂತಂದ್ರೆ ಏನು? ಅಂದ್ರೆ ಮೇಲೆ ಸ್ಮೈಲ್ ಮಾಡ್ತೀವಿ, ಒಳಗಡೆ ಇರೋದಿಲ್ಲ ಸ್ಮೈಲ್. ಮೇಲೆ ಸ್ಮೈಲ್ ಅಂದ್ರೆ ಹೊರಗಡೆ ದುಃಖ ಇರ್ತದೆ, ಮೇಲೆ ಹೊರಗೊಂದು ಇರುತ್ತೆ. ಈ ಏರ್ ಹೋಸ್ಟೆಸ್ ಇರ್ತಾರಲ್ಲ, ಗಗನ ಸಖಿಯರು ಮತ್ತೆ ರಿಸೆಪ್ಷನಿಸ್ಟ್ ಇರ್ತಾರಲ್ಲ, ಅವ್ರೇನ್ ಮಾಡ್ತಾರೆ? ಪ್ರತಿಯೊಂದಕ್ಕೂ ಸ್ಮೈಲ್. ಅದು ಒರಿಜಿನಲ್ ಡೂಪ್ಲಿಕೇಟ್? ಡೂಪ್ಲಿಕೇಟ್. ಹೌದಾ? ರಾಜಾ ಮಕ್ಕವ್ರೆ ಫ್ಲೈಟಿಗೆ ಹೋಗಿದ್ರೆ ಯಾವಾಗ್ಲಾದ್ರು? ಹೋಗಿದ್ದೆ ಅಣ್ಣ. ಓ ನೋಡಿ, ರಾಜಾ ಮಕ್ಕಳು ಹೋಗಿ ಬಂದ್ಬಿಟ್ಟಿದಾರೆ ಫ್ಲೈಟ್ ಅಲ್ಲಿ, ಸರಿನಾ? ಅಲ್ಲಿ ಅವ್ರು ತೋರಿಸುವಂತದ್ದೇನು? ನಾಟಕೀಯ. ಅಲ್ಲಿ ಹಾಸ್ಪಿಟಲ್ ಹೋದಾಗ ನರ್ಸ್ಗಳಿಗೆ ಫುಲ್ ಡ್ಯೂಟಿ ಇರ್ತಾರೆ, ಸರಿನಾ? ಡಾಕ್ಟರ್ ಹತ್ರ ಮತ್ತೆ ಪೇಷಂಟ್ಸ್ ಹತ್ರ ಏನ್ ಮಾಡ್ತಾರೆ? ಪ್ರೀತಿಯಿಂದ ಮಾತಾಡ್ತಾರೆ. ಅದು ಕೆಳಗಡೆ ಬರುವಂತ ಜೂನಿಯರ್ ನರ್ಸ್ಗಳು ಇರ್ತಾರೆ, ಅವ್ರ ಮೂರ್ ಅಂತ ಏನ್ ಮಾಡ್ತಿರ್ತಾರೆ? ಸಿಟ್ಟು ಮಾಡ್ತಾ ಇರ್ತಾರೆ. ಮನೆ ಲೆಕ್ಕಾಚಾರ, ಮಕ್ಕಳ ಲೆಕ್ಕಾಚಾರ ಎಲ್ಲ ಒಂದ್ ಕಡೆಗೆ ಏನ್ ಮಾಡ್ಬೇಕು? ಪಕ್ಕಕ್ಕೆ ಇಡ್ಬೇಕು.
ಹಾಕ್ಬೇಕಲ್ಲ, ಯಾರ ಮೇಲೆ ತೋರಿಸ್ತಾರೆ? ಬಂದವ್ರ ಮೇಲೆ ಜೂನಿಯರ್ ಮೇಲೆ ತೋರಿಸ್ತಾರೆ. ಹೌದು. ಜೂನಿಯರ್ ಮೇಲೆ ತೋರಿಸ್ತಾ ಇರ್ತಾರೆ ಅಲ್ವಾ? ಹಾಗೆ ಇಲ್ಲೂ ಕೂಡ ಬಾಬಾ ಏನ್ ಹೇಳ್ತಾರೆ, ನಿಮ್ಮ ನಡವಳಿಕೆಯಿಂದ ಆಟೋಮೇಟಿಕಲಿ ಸ್ವಯಂ ಆಗಿ ಪುರುಷಾರ್ಥ ಸಾಧನೆ ತನ್ನಿಂದ ತಾನೇ ಸೇವೆ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ನೀವು ಎಕ್ಸ್ಟ್ರಾ ಏನು ಮಾಡ್ಬೇಕಾದಂತ ಅನಿವಾರ್ಯತೆ ಅವಶ್ಯಕತೆ ಇಲ್ಲ. ಆ ರೀತಿ ನಿಮ್ಮಿಂದ ಸದಾ ಕಾಲ ಈಶ್ವರಿ ಸೇವೆ ಆಗ್ತಾ ಇದೆಯಾ? ಯಾಕಂತಂದ್ರೆ ಪ್ರಪಂಚದ ಜನ ಇವತ್ತೇನು ಕೇಳ್ತಿದ್ದಾರೆ? ಆಧ್ಯಾತ್ಮಿಕ ಶಕ್ತಿ ಕೇಳ್ತಾ ಇದ್ದಾರೆ. ನೀವು ಹೈಯೆಸ್ಟ್, ಹೋಲಿಯೆಸ್ಟ್, ರಿಚೆಸ್ಟ್ ಇನ್ ದಿ ವರ್ಲ್ಡ್. ಅದಕ್ಕೆ ಸದಾ ಕಾಲ ಈಶ್ವರಿ ಶಕ್ತಿಯನ್ನು ಏನ್ ಮಾಡ್ತಾ ಇರಬೇಕು? ಕೊಡ್ತಾ ಇರಬೇಕು. ಅಂತಂದ್ರೆ ಅಷ್ಟು ನೀವು ಪ್ರತಿದಿನ ಪದಮದಷ್ಟು ಸಂಪಾದನೆ ಮಾಡಿರ್ಬೇಕು. ಅಲ್ವಾ? ಯಾರ ಮನೆಯಲ್ಲಿ ದಾನ ಕೊಡ್ತಾರೋ, ತುಂಬಾ ದಾನ ಕೊಡ್ತಾರೋ, ಅಲ್ಲಿ ದೇಣಿಗೆ ತಗೊಳ್ಳಿಕ್ಕೆ ಜನ ಏನ್ ಮಾಡಿರ್ತಾರೆ? ಕ್ಯೂ ನಲ್ಲಿ ನಿಂತಿರ್ತಾರೆ ಅಲ್ವಾ? ಹಾಗೆ ನೀವು ಯಾವಾಗ ಕೊಡಲಿಕ್ಕೆ ನಿಮಿತ್ತರಾಗ್ತಿರೋ, ಬೇಕಾಗಿರುವಂತ ಜನ ನಿಮ್ಮ ಸಂಬಂಧ ಸಂಪರ್ಕದಲ್ಲಿ ಬರ್ತಾ ಇರ್ತಾರೆ. ಈ ರೀತಿಯಲ್ಲಿ ನಿರಂತರವಾಗಿ ಸೇವೆ ಆಗ್ತಾ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಯಾವಾಗ್ಲೂ ಮನಸ್ಸಿನಿಂದ ಶಕ್ತಿಯನ್ನ ಕೊಡಿ, ಮಾತಿನ ಮೂಲಕ ಜ್ಞಾನವನ್ನ ಕೊಡಿ, ಮತ್ತು ಕರ್ಮಣದ ಮೂಲಕ ಗುಣದಾನವನ್ನ ಮಾಡಿ ಅಲ್ವಾ? ನಿರಾಕಾರಿಯಾಗಿ ಮನಸ್ಸಿನಿಂದ ಶಕ್ತಿ ಕೊಡಿ, ನಿರಹಂಕಾರಿಯಾಗಿ ಮಾತಿನ ಮೂಲಕ ಜ್ಞಾನವನ್ನ ಕೊಡಿ, ಕರ್ಮವನ್ನ ಮಾಡಬೇಕಾದ್ರೆ ನಿರ್ವಿಕಾರಿ ಆಗ್ಬಿಟ್ಟು ಮಾಡಿ. ನಿನ್ನನ್ನು ಕೂಡ ಹೇಳಿದಲ್ವ ಬಾಬಾ, 3 ಶಬ್ದವನ್ನು ನೆನ್ಪಿಟ್ಕೊಳ್ಳಿ ಅಂತ ಅಲ್ವಾ? ಅದಕ್ಕಾಗಿ ನಿರಾಕಾರಿ, ನಿರ್ವಿಕಾರಿ, ನಿರಹಂಕಾರಿ. ಅಂದ್ರೆ ನಾನು ಇರಬಾರದು. ಯಾರಿರ್ಬೇಕು? ಬಾಬಾ ಇರಬೇಕು. ಬಾಬನ ಇರುವ ಅಸ್ತಿತ್ವದ ಅನುಭವ ಬೇರೆಯವರಿಗೆ ಸೆಂಟಿನ ಸ್ಪ್ರೇ ಅಲ್ಲ, ಅನುಭವ ಆಗತ್ತೆ ಅಂತಂದ್ರೆ ಕಾರಣ ಆ ಸೆಂಟಿನ ವಾಸನೆ ಯಾರು ಕೊಡ್ತಿದ್ದಾರೆ? ಆ ಸೆಂಟಿನ ಯಾರು ಕೊಡ್ತಿದ್ದಾರೆ? ಸೆಂಟ್ ಕೊಡ್ತಾ ಇದ್ದೆ, ನೀವೇನ್ ಕೊಡ್ತಾ ಇದ್ದೀರಿ? ಸೆಂಟಿನ ಸುವಾಸನೆ ಯಾರು ಕೊಡ್ತಿದ್ದಾರೆ? ಶರೀರ ಕೊಡ್ತಾ ಇದೆಯೋ, ಬಟ್ಟೆ ಕೊಡ್ತಾ ಇದೆಯೋ, ಆತ್ಮ ಕೊಡ್ತಾ ಇದೆಯೋ, ಮನಬುದ್ಧಿ ಕೊಡ್ತಾ ಇದೆಯೋ? ಅಲ್ವಾ? ನಿಮ್ಮ ಕೈಯಲ್ಲಿ ಬ್ಯಾಗ್ ಇದೆ, ಬ್ಯಾಗಲ್ಲಿ ಮಾವಿನ ಹಣ್ಣಿದೆ. ಏನಿದೆ? ಮಾವಿನ ಹಣ್ಣಿನ ಸುವಾಸನೆ ಯಾರು ಕೊಡ್ತಿದ್ದಾರೆ? ಅವಾಗ ನಾನು ಕೊಡ್ತಾ ಇದ್ದೆ ಅಂತ ಹೇಳುದು ಸರಿನಾ? ಬ್ಯಾಗ್ ಕೊಡ್ತಾ ಇದೆ ಹೇಳುದು ಸರಿನಾ? ಆತ್ಮ ಕೊಡ್ತಾ ಇದೆ ಅಂತ ಹೇಳುದು ಸರಿನೋ? ಸೆಂಟ್ ಜೊತೆಲಿ ಇಟ್ಕೊಂಡ್ರೆ ಸೆಂಟ್ ಸುವಾಸನೆ ಕೊಡ್ತದೆ, ಹೌದಾ? ಮಾವಿನ ಹಣ್ಣು ಇಟ್ಕೊಂಡ್ರೆ ಮಾವಿನ ಹಣ್ಣು ಸುವಾಸನೆ ಯಾರಿಗೆ ಕೊಡ್ತದೆ? ಮೊದ್ಲು ಹಿಡ್ಕೊಂಡವ್ರಿಗೂ ಕೊಡ್ತದೆ, ಯಾರು ಹತ್ತದಲ್ಲಿ ಬಂದ್ರೆ ಅವ್ರಿಗೂ ಸಿಗ್ತದೆ, ಇಬ್ರಿಗೂ ಸಿಗುತ್ತೆ ತಾನೆ? ಆದ್ಮೇಲೆ ಬಾಬನ ಅನುಭೂತಿ ಆಗ್ಬೇಕು ಅಂದ್ರೆ ನೀವೇನ್ ಮಾಡ್ಬೇಕು? ಬಾಬನ ಜೊತೆಲಿ ಇರ್ಬೇಕು, ಬಾಬನ ಜೊತೆಲಿ ಇಟ್ಕೊಳ್ಬೇಕು. ಅವಾಗ ನಿಮ್ಗೂ ಅನುಭವ ಆಗ್ಬೇಕು, ಬೇರೆಯವ್ರಿಗೂ ಅನುಭವ. ಅರ್ಥ ಆಯ್ತಾ? ಇವಾಗ ವೈಟ್ ಬಟ್ಟೆ ಏನಿದೆ, ಅದು ವೈಟ್ನೆಸ್ ಯಾರು ಕೊಡ್ತಾ ಇರ್ತಾರೆ? ಬಟ್ಟೆ ಅಥವಾ ಹತ್ತಿ ಕೊಡ್ತಾರೆ, ಶರೀರ ಅಲ್ವಲ್ಲ, ಆತ್ಮ ಅಲ್ವಲ್ಲ, ಆ ಸಾಧನ ತಾನೇ ಕೊಡ್ತಾ ಇರ್ತದೆ. ಅಂದ್ಮೇಲೆ ಯಾವ ಸಾಧನದ ಜೊತೆಯಲ್ಲಿ ನೀವಿರ್ತೀರೋ ಅದರ ಸಂಪರ್ಕದ ಅನುಭವ ನಿಮಗೂ ಆಗ್ತಾ ಇರ್ತದೆ, ನಿಮ್ಮ ಸಂಬಂಧ ಸಂಪರ್ಕದಲ್ಲಿ ಬರುವಂತ ಬೇರೆಯವ್ರಿಗೂ. ಒಂದು ವೇಳೆ ನಿಮ್ಮ ಕಾಲಿಗೆ ಸೆಗಣಿ ತಾಗಿದರೆ ಅದರ ಒಂದು ಸುವಾಸನೆ ಯಾರಿಗೆ ಸಿಗ್ತಾ ಇರ್ತದೆ? ನನಗೂ ಸಿಗುತ್ತೆ, ಮತ್ತೆ ಏನು? ಸೆಗಣಿಯ ವಾಸನೆ. ನಾನು ಹೇಳಿದ್ದು ಸುವಾಸನೆ ಅಂತ ಹೇಳಿದೆ. ಸೆಗಣಿಯ ಸುವಾಸನೆ ಅಂತಂದ್ರೆ ನೀವೇನ್ ಹೇಳಿದ್ರಿ? ನಮಗೂ ಸಿಗ್ತದೆ, ಬೇರೆಯವ್ರಿಗೂ ಸಿಗ್ತದೆ. ಸುವಾಸನೆ ಸಿಗ್ತದಾ? ವಾಸನೆ ಅಲ್ಲ, ದುರ್ವಾಸನೆ ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ? ವಾಸನೆ ಬೇರೆ, ಸುವಾಸನೆ ಬೇರೆ, ದುರ್ವಾಸನೆ. ವಾಸನೆ ಅಂತಂದ್ರೆ ನಾರ್ಮಲ್ ಸಾಂಬಾರದ ವಾಸನೆ ಚೆನ್ನಾಗಿದೆ. ಸುವಾಸನೆ ಅಂದ್ರೆ ಅದು ನಿಮ್ಗೆ ಸುಖ ಕೊಡ್ಬೇಕು, ಅವಾಗ ಅದೇನೋ ಆ ವಾಸನೆ ನಿಮ್ಗೆ ದುಃಖ ಕೊಟ್ರೆ ಕಷ್ಟ ಆದ್ರೆ ಅದೇನು? ಇವಾಗ ಸೆಗಣಿ ವಾಸನೆನೋ ಸುವಾಸನೆ ದುರ್ವಾಸನೆನೋ? ಯಾಕೆ ಹೇಳುದು? ಕೊಳ್ತೋಗಿರ್ತಾನೆ ಅದು. ಅದೇ ಮಾವಿನ ಹಣ್ಣಾದಾಗ ಏನಾಗ್ತದೆ? ಸುವಾಸನೆ ಕೊಡ್ತದೆ. ಅದೇ ಕೊಳ್ತೋಗಿ ನೀವು ಇಟ್ಕೊಂಡ್ರೆ ಅಲ್ವಾ? ಹಾಗೆ ಹಳೆ ಯೋಚನೆಗಳು, ವಿಷಯಗಳು, ಸಂಸ್ಕಾರಗಳು, ಚಿಂತೆಗಳು ಇವನ್ನೆಲ್ಲ ಇಟ್ಕೊಂಡ್ರೆ ವಾಸನೆನೋ ಸುವಾಸನೆನೋ ದುರ್ವಾಸನೆನೋ? ಹಾಗಿದ್ರೆ ನಾವು ಮನಸ್ಸಲ್ಲಿ ಕರ್ಮದಲ್ಲಿ ಹೋಗ್ಬೇಕಾದ್ರೆ ಏನೇನ್ ತಗೊಂಡು ಹೋಗ್ತಾ ಇರ್ತೀವಿ?
ಬ್ರೋಕರಿ. ಕೊಳ್ತೋಗಿರೋ ತರಕಾರಿ, ಕೊಳ್ತಾಗಿರೋ ಸಾಂಬಾರು ಎಲ್ಲ ತಗೊಂಡು ಏನ್ ಮಾಡ್ತೀವಿ ಹೋದಾಗ ಎಲ್ಲಾ ಪ್ರಪಂಚಕ್ಕೆ ನಿಮ್ಮಿಂದ ಒಳ್ಳೆ ಅಗರಬತ್ತಿ ರೂಪದಲ್ಲಿ ಏನು ಬರ್ತಾ ಇದೆ? ವೈಬ್ರೇಷನ್. ಯಾವುದು ಸುವಾಸನೆ ದುರ್ವಾಸನೆನೋ? ದುರ್ವಾಸನೆ ಬರ್ತಾ ಇದೆ. ಇಷ್ಟು ತಗೊಂಡು ಪ್ರಪಂಚದ ಎದುರುಗಡೆ ಹೋದಾಗ ಬನ್ನಿ ಬನ್ನಿ ಅಂತ ಕರೆದು ನಿಮ್ಮನ್ನ ಕುಳಿಸಿ ನಿಮ್ಮನ್ನ ಪೂಜೆ ಮಾಡಿ ಅಗರಬತ್ತಿ ಇಟ್ಬಿಟ್ಟು ತೆಂಗಿನಕಾಯಿ ಹೊಡೆದು ಬಿಟ್ಟು ಏನ್ ಮಾಡ್ತಾರೆ? ಸನ್ಮಾನ ಮಾಡ್ತಾರಾ? ಮಾಡೋದಿಲ್ಲ. ಮತ್ತೆ ಏನ್ ಮಾಡ್ತಾರೆ? ಬೈಕೊಂತಾರೆ. ಮೂಗ್ ಹಿಂಗ್ ಹಿಡ್ಕೊಂಬಿಡ ಆದಷ್ಟು ದೂರ ಇರಿ ಅಂತ ಹೇಳ್ತಾರೆ. ದೂರ ಇರುವಂತ ಪ್ರಯತ್ನ ಮಾಡ್ತಾರೆ ಅಲ್ವಾ? ಪ್ರಪಂಚದಲ್ಲಿ ಇವತ್ತು ಅದೇ ತಾನೇ ಆಗ್ತಾ ಇರೋದು. ಹೌದು. ಈಗೇನಾಗ್ಬೇಕು? ಸುವಾಸನೆ ಕೊಡ್ಬೇಕು. ಬೇರೆ ಕಡೆಗೆಲ್ಲಿ ಮೂಗು ಮುಚ್ಚಿದವರು ನಿಮ್ಮ ಎದುರುಗಡೆ ಬಂದಾಗ ಮೂಗನ್ನ ಏನ್ ಮಾಡ್ಬೇಕು? ಓಪನ್ ಮಾಡ್ಬೇಕು. ಯಾವ ಮೂಗು? ಆತ್ಮಿಕ. ಆತ್ಮದ ಮೂಗು, ಶರೀರದಲ್ಲ. ಸರಿನಾ? ಬಾಬಾ ಹೇಳಿದಾರೆ ನಮ್ಮ ಶರೀರಕ್ಕೆ ಸ್ಯಾಂಡ್ ಸ್ಪ್ರೇ ಮಾಡ್ಕೊಂಡು ಹೋಗ್ಬಿಟ್ಟಿದ ಮತ್ತೆ. ಸರಿನಾ? ಅದಕ್ಕಾಗಿ ಈ ರೀತಿ ನಿತ್ಯ ನಿರಂತರವಾಗಿ ವಾತಾವರಣ, ವಾಯುಮಂಡಲ, ವ್ಯಕ್ತಿ, ವಸ್ತುವನ್ನ ಶುದ್ಧ ಮಾಡುವಂತ, ಈಶ್ವರಿ ಸುಖ ಕೊಡುವಂತ ಕಾರ್ಯವನ್ನ ನಿತ್ಯ ನಿರಂತರವಾಗಿ ಅದು ಮಾಡಬೇಕು ಅಂತಂದ್ರೆ ಆದ್ಮೇಲೆ ನಿಮಗೆ ಸಪ್ತ ಗುಣಗಳ ಅನುಭವ ಆಗದೇನೆ ಬೇರೆಯವ್ರಿಗೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲ. ಅದು ಎಷ್ಟು ಹೆಚ್ಚಿನ ಪರ್ಸೆಂಟೇಜ್ ಅಲ್ಲಿ ಇರ್ತದೋ ಅಷ್ಟು ಹೆಚ್ಚಿನ ಪರ್ಸೆಂಟೇಜ್ ಅಲ್ಲಿ ಬೇರೆಯವ್ರಿಗೂ ಕೂಡ ಏನಾಗುತ್ತೆ ಅನುಭವ ಆಗುತ್ತೆ. ಅದಕ್ಕಾಗಿ ಇವಾಗ ಭಾಷಣ ಮಾಡೋದು ಕಡಿಮೆ ಮಾಡಿ, ಕನ್ಸು ಕಾಣೋದು ಕಡಿಮೆ ಮಾಡಿ, ಕಲ್ಪನೆ ಮಾಡೋದು ಕಡಿಮೆ ಮಾಡಿ, ಪ್ರಾಕ್ಟಿಕಲಿ ಅನುಭವಿ ಆಗಿ ಸದಾ ಆಗಿ ನಿಮ್ಗದು ಗೊತ್ತಾಗ್ತಾ ಇರಬೇಕು. ಈ ಕಾರ್ಯ ಸಾಧನೆ ಈಗ ನನ್ನ ಮೂಲಕ ಬಾಬಾ ಮಾಡಿಸ್ತಾ ಇದ್ದಾರೆ. ಯಾರಿಗೆ ಗೊತ್ತಾಗ್ಬೇಕು? ನನಗೆ ನನಗೆ ಅನುಭವ ಆಗದೇನೆ ಬೇರೆಯವ್ರಿಗೆ ಅನುಭವ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಹೇಳಿ, ಬೇರೆ ಜ್ಞಾನ ಹೇಳ್ತಿರೋ, ಭಾಷಣ ಮಾಡ್ತಿರೋ, ಟೋಲಿ ಕೊಡ್ತಿರೋ, ಗಿಫ್ಟ್ ಕೊಡ್ತಿರೋ? ಯಾವುದೇ ಅನುಭವ. ಆ ಅನುಭವ. ಅವರಿಗೆ ಅನುಭವ ಮಾಡಿಸ್ಬೇಕು ಅಂತಂದ್ರೆ ನಿಮಗೆ ಅನುಭವ ಜಾಸ್ತಿ ಬೇಕಾಗ್ತದೆ. ಓಕೆ. ಪಾತ್ರೆ ಹೆಚ್ಚಿಗೆ ಬಿಸಿ ಆಗಿರ್ತದೋ, ಹಾಲು ಹೆಚ್ಚಿಗೆ ಬಿಸಿ ಆಗಿರ್ತದೋ? ಪಾತ್ರೆ ಬಿಸಿ ಇರ್ತದೆ. ಅಂದ್ಮೇಲೆ ಬೇರೆಯವರಿಗೆ ಅನುಭವ ಆಗ್ಬೇಕಂದ್ರೆ ಅದಕ್ಕಿಂತ ಹೆಚ್ಚಿಗೆ ಅನುಭವ ಯಾರಿಗಾಗ್ಬೇಕು? ನಮಗಾಗಿರ್ಬೇಕು. ನನಗಾಗ್ಬೇಕಾಗ್ತದೆ. ಸರಿನಾ? ಅಚ್ಚಾ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ.